निरानन्दमानन्दमद्वैतपूर्णम् परं निर्गुणं निर्विशेषं निरीहं परं निर्गुणं निर्विशेषं निरीहं परब्रह्मरूपं गणेशं भजेम परब्रह्मरूपं गणेशं भजेम सरस्वती महाभागे विद्ये कमललोचने विश्वरूपे विशालाक्षी विश्वरूपे विशालाक्षी विद्यां देहि नमोस्तुते अखण्डमण्डलाकारं व्याप्तं येन चराचरं तत्पदं दर्शितं येन तत्पदं दर्शितं येन तस्मै श्रीगुरवे नमः। श्रीवनितयरसन् विमलराजीवपीठनपितने श्रीवनितयरसन् विमलराजीवपीठनपितने जगगतिपावनने सनगादि सज्जननिकरदाता रावणासुरमथन श्रवणसुधा विनूतन कथन कारण काबुदानत जनव गदुगिन वीरनारायण आनत जनव काबुदो गदुगिन वीरनारायण ವರಮಣಿಗಳಿಂದೆ ಶಿವಮೌಳಿಯ ವರಮಣಿಗಳಿಂದೆ ಶಿವಮೌಳಿಯ ಸರಸಿಜಾರಿಯ ಕಿರಣದೋಳಿಯ ವಿರಚಿಸಿದ ಸಿಂಧೂರ ಭಾಳದಿ ಕುಣಿಬ ಕುಂತಳದ ಕರಿನಿಭಾಕೃತಿಯ ನಿಭವದನದ ಕರಿನಿಭಾಕೃತಿಯ ನಿಭವದನದ ಕರದ ಪಾಶದ ಮೋದಕದ ವಿಸ್ತರದ ಗಣಪತಿ ಮಾಡೆ ಮಗೆ ನಿಘ್ನದಾಯಕ ಗಣಪತಿ ಮಾಡೆ ಮಗೆ ನಿರ್ವಿಘ್ನದಾಯಕ ಗಜಮುಖನ ವರಮಾದೆ ಗೌ
ದರ್ಶಿತ ಚಾರು ಚರಣಾಂಬುಜೇ ಪಾವನ ಮೂರ್ತಿ ಪದ್ಮಜ ಮುಖ್ಯ ಸುರಪೂಜ್ಯೆ ಭಜ ಕರಘ ಸಂಹರಣೆ ಭಜ ಕರಘ ಸಂಹರಣೆ ಸುಜನಂ ವ್ರಜ ಸುಸೇವಿತೆ महिषमर्दिनी भुजगभूषण नरसी कोडुकारुण्यदली मतिया भुजगभूषण नरसी कोडुकारुण्यदली मतिया ಶರಣ ದೇಹಿಕ ದೇವನೆಂಬಿ ಬಿರುದ ಮೆರೆಯನು ಶರಣ ದೇಹಿಕ ದೇವನೆಂಬಿ ಬಿರುದ ಮೆರೆಯನು ರಾಯ ಭಾರವ ಧರಿಸಿ ಕೌರವನರ ಮನೆಗೆ ನಡೆತಂದನ ಸುರಾರಿ ಶರಣ ದೇಹಿಕ ದೇವನೆಂಬಿ ಬಿರುದ ಮೆರೆಯಲು ರಾಯ ಭಾರವ ಧರಿಸಿ असुरारी राय भारव धरिसु कौरवनर मनेगे ನಡೆತಂದನ ಸುರಾರಿ ವೇದಮನೂಚ್ಯಾಚಾರ್ಯೋಂತೆ ವಾಸಿನ ಮನುಷಾಸ್ತಿ ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯಾಯಾನ್ಮ ಪ್ರಮದಃ ಆಚಾರ್ಯಾಯ ಪ್ರಿಯಂಧನಮಾಹೃತ್ಯ ಪ್ರಜಾತಂತುಂ ಮಾವ್ಯವಚ್ಛೇತ್ಸೀಃ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಭೂತ್ಯೈನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯದೇವೋ ಭವ ಅತಿಥಿದೇವೋ ಭವ. ರತ್ನಾಕರೋಸ್ತಿ ಸದನಂ ಗೃಹಿಣೀ ಚ ಲಕ್ಷ್ಮೀಃ ಕಿಂದೇಯಮಸ್ತಿ ಭವತೆ ಜಗದೀಶ್ವರಾಯ ರಾಧಾಗೃಹೀತ ಮನಸೆ ಅಮನಸೆ ಚ ತುಭ್ಯಂ ದತ್ತಂ ಮಯಾ ಮಮ ಮನಃ ತದಿದಂಗೃಹಾಣ. ಕೃಷ್ಣನನ್ನು ಒಬ್ಬ ಭಕ್ತ ಸ್ತೋತ್ರ ಮಾಡ್ತಾನೆ. ನಿನಗೇನು ಕೊಡಲಿ ಕೃಷ್ಣ? ರತ್ನಾಕರೋಸ್ತಿ ಸದನಂ, ಸಮುದ್ರದಲ್ಲಿ ಆದಿಶೇಷನ ಮೇಲೆ ಮಲಗಿದೆಯ. ಸಮುದ್ರ ಅಂದರೆ ರತ್ನಾಕರ, ಅನಂತವಾದ ಮುತ್ತು ರತ್ನಗಳಿಗೆಲ್ಲ ಆಕರ ಸಮುದ್ರ. ಅನಂತ ಮುತ್ತು ರತ್ನಗಳಿರುವಂತಹ ರತ್ನಾಕರ ನಿನ್ನ ಮನೆ. ಗೃಹಿಣೀ ಚ ಲಕ್ಷ್ಮೀ, ನಿನಗೆ ರತ್ನ ಸುವರ್ಣ ಕೊಡೋ ಹಾಗಿಲ್ಲ. ಲಕ್ಷ್ಮಿಯೇ ನಿನ್ನ ಧರ್ಮಪತ್ನಿ ಅಂತಾದ ಮೇಲೆ ನಿನಗೆ ಐಶ್ವರ್ಯ ಲಕ್ಷ್ಮಿಯನ್ನು ಕೊಡೋಕ್ಕಾಗೋಲ್ಲ. ಕಿಂದೇಯಮಸ್ತಿ ಭವತೆ ಜಗದೀಶ್ವರಾಯ, ನಿನಗೆ ಪವರ್ ಎಷ್ಟಿದೆ ಅಂದರೆ ಜಗದೀಶ್ವರ, ಜಗತ್ತಿಗೆ ಅಧಿಪತಿ ಎನ್ನುವಂಥ ಪವರ್ ಇದೆ. ನಿನಗೇನಾದರೂ ಪದವಿಯನ್ನು ಕೊಡೋಣವೆ ಅಂದರೆ
ಜಗದೀಶ್ವರನೇ ನೀನಾಗಿದೆಯಾ, ನಿನಗೆ ಯಾವ ಪದವಿಯನ್ನು ಕೊಡೋ ಹಾಗಿಲ್ಲ, ಮುತ್ತು ರತ್ನಗಳನ್ನು ಕೊಡೋ ಹಾಗಿಲ್ಲ, ಸುವರ್ಣ ಲಕ್ಷ್ಮಿಯನ್ನು ಕೊಡೋ ಹಾಗಿಲ್ಲ, ಎಲ್ಲ ನಿಂದೇ ಆಗಿಬಿಟ್ಟಿದೆ. ಹಾಗಂತ ಯೋಚನೆ ಮಾಡಿ ಕಿಂದೇಯಮಸ್ತಿ ಭವತೆ ಜಗದೀಶ್ವರಾಯ ಒಂದನ್ನು ಕೊಡಬಹುದು ಅಂತ. ಏನು ಕೊಡಬಹುದು? ರಾಧಾಗೃಹೀತ ಮನಸ್ಸೇ ಅಮನಸೇ ಚ ತುಭ್ಯಂ. ನಿನ್ನ ಹತ್ರ ನಿನ್ನ ಮನಸ್ಸೇ ಇಲ್ಲ, ನಿನ್ನ ಮನಸ್ಸನ್ನು ರಾಧೆ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರಾಧೆ ಜೊತೆಯಲ್ಲಿ ನಿನ್ನ ಮನಸ್ಸಿದೆ, ಖಾಲಿ ನಿಂದು ನಿನ್ನ ಈ ಬಿಂಬ ಇದೆಯಲ್ಲ, ಇದರಲ್ಲಿ ಮನಸ್ಸೇ ಇಲ್ಲದೆ ಇರೋ ಬಿಂಬ. ನಿನ್ನ ಮನಸ್ಸನ್ನು ರಾಧೆ ಒಯ್ದು ಬಿಟ್ಟಿದ್ದಾಳೆ, ಹೊತ್ಕೊಂಡು ಹೋಗಿದ್ದಾಳೆ. ಅಮನಸೇ ಚ ತುಭ್ಯಂ, ಅಮನಸ್ಕನಾದ ನಿನಗೆ ದತ್ತಂ ಮಯ ಮಮ ಮನಃ, ನನ್ನ ಮನಸ್ಸನ್ನು ಕೊಟ್ಟಿದ್ದೇನೆ ಅಂತ. ನಿನ್ನ ಹತ್ರ ಮನಸ್ಸು ಒಂದಿಲ್ಲ, ಎಲ್ಲವೂ ಇದೆ, ನನಗೆ ನಿನ್ನ ಮನಸ್ಸನ್ನು ಕೊಟ್ಟಿದ್ದೇನೆ ಅಂದರೆ ಮನಸ್ಸ ನಿನ್ನನ್ನು ಧ್ಯಾನಿಸ್ತೇನೆ ಅಂತಂದ ಹಾಗೇನೆ ನಾವೆಲ್ಲ ಮನಸ್ಸ ಆ ಕೃಷ್ಣನನ್ನು ಧ್ಯಾನ ಮಾಡಿ ಭಕ್ತವತ್ಸಲನಾದ ಪರಮಾತ್ಮ ಧರ್ಮರಾಜಾದಿಗಳನ್ನು ಬೀಳುಕೊಂಡು ಹಸ್ತಿನಾವತಿಗೆ ಬರ್ತಾ ಇದ್ದಾನೆ. ಕೀರ್ತಿರಿಚ್ಛತಿ ಜನತಾಯ ಆಗತಃ. ಕೀರ್ತಿ ಮೊದಲು ಬಂದುಬಿಡುತ್ತಂತೆ, ಜನಗಳು ಬರೋದಕ್ಕಿಂತ ಮುಂಚೆನೇ ಅವರ ಕೀರ್ತಿ ಬಂದುಬಿಡುತ್ತಂತೆ. ಕೃಷ್ಣ ಅಲ್ಲಿನ ಹೊರಟಿದ್ದಾನೆ ಅಂತ ಗೊತ್ತಾದ ಕೂಡಲೇ ಹಸ್ತಿನಾವತಿಯಲ್ಲಿ ಅದರ ಕೀರ್ತಿ ಹರಡಿಬಿಟ್ಟಿದೆ. ಕೃಷ್ಣ ಬರ್ತಾ ಇದ್ದಾನೆ, ಕೃಷ್ಣ ಬರ್ತಾ ಇದ್ದಾನೆ ಅಂತ ಇಡೀ ಹಸ್ತಿನಾವತಿ ನಗರವನ್ನು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಸ್ತಿನಾವತಿಗೆ ಬಂದ ಮೇಲೆ ನಮ್ಮನೆಗೆ ಬರದೇ ಇರೋಲ್ಲ ಕೃಷ್ಣ, ನಮಗಾಗಿಯೇ ಬಂದಿದ್ದಾನೆ ಕೃಷ್ಣ ಅಂಥೇಳಿ ದುರ್ಯೋಧನ ಅವರ ಮನೆ ಮುಂದೆ ಭಾರೀ ಹಸಿರುವಾಣಿ ಚಪ್ರವನ್ನು ಹಾಕಿದ್ದಾರೆ. ಅಪ್ಪ ಅವರದ್ದು ಮನೆ ಪಕ್ಕದಲ್ಲಿ, ಇದು ದುರ್ಯೋಧನ ಮನೆ ಆದರೆ ಆ ಕಡೆ ಪಕ್ಕದ್ದು ಧೃತರಾಷ್ಟ್ರನ ಮನೆ. ಸಾಧಾರಣ ಒಂದು ತೋರಣ ಕಟ್ಟಿಸಿದ್ದಾನೆ. ಅಪ್ಪ ಅವ್ರ ಮನೆಗೂ ಹೋಗ್ತಾನೆ ಕೃಷ್ಣ ಅಂತ, ಅಲ್ಲಿ ತೋರಣ ಕಟ್ಟಿಸಿದ್ದಾನೆ. ಇಲ್ಲಿ ಹಸಿರು ಪೆಂಡಾಲ್ ಹಾಕಿಸ್ಬಿಟ್ಟಿದ್ದಾನೆ. ಮನೆ ಮುಂದೆ ಮುತ್ತು ರತ್ನಗಳಿಂದ ಚೆನ್ನಾಗಿ ಚಪ್ರವನ್ನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಸುತ್ತ ಮೇಜು ಇತ್ಯಾದಿಗಳನ್ನು ಇಟ್ಟು ಅದರ ಮೇಲೆ ಹೂದಾನಿಗಳು, ಹೂವು, ಪುಷ್ಪಮಾಲೆಗಳು ಎಲ್ಲದರ ಅಲಂಕಾರವನ್ನು ಕೌರವ ದುರ್ಯೋಧನ ಮಾಡಿದ್ದಾನೆ. ಕೃಷ್ಣ ಬಂದ, ರಥದಲ್ಲಿ ಬಂದ. ಕೃಷ್ಣನಿಗೆ ಒಬ್ಬ ಸಾರಥಿ, ಕೃಷ್ಣ ಪಾಂಡವರಿಗೆ ಸಾರಥಿ, ಕೃಷ್ಣನಿಗೆ ಒಬ್ಬ ಸಾರಥಿ ಇದ್ದಾನೆ. ಅವನ ಹೆಸರು ದಾರುಕ ಅಂತ. ಆ ದಾರುಕನ ಸಾರಥಿತನದಲ್ಲಿ ಕೃಷ್ಣ ರಥದಲ್ಲಿ ಬಂದಿದ್ದಾನೆ. ಬಂದಂಥವನು ಸೀದಾ ಮೊದಲು ದೊಡ್ಡವನು ವೃದ್ಧ ಧೃತರಾಷ್ಟ್ರನ ಮನೆಗೆ ಹೋದ. ಧೃತರಾಷ್ಟ್ರನನ್ನು ಮಾಮ ಅಂತ ಕರೀತಾ ಇದ್ದ ಕೃಷ್ಣ, ಗಾಂಧಾರಿಯನ್ನು ಅತ್ತೆ ಅಂತ ಕರೀತಾ ಇದ್ದ. ದೂರದ ಬಂಧುಗಳು ಆಗಬೇಕು. ಗಾಂಧಾರಿ ಅತ್ತೆ, ಧೃತರಾಷ್ಟ್ರ ಮಾವ. ಮಾವನ ಮನೆಗೆ ಕೃಷ್ಣ ಬಂದಿದ್ದಾನೆ. ಶೌರಿ ಕಾಣಿಸಿಕೊಂಡನ ಗಾಂಧಾರಿಯನು ಸುಖೇಮ ಕುಶಲವನಾರಯಿದು ಕಾಣಿಕೆಯ ಕೊಂಡನು ಕೊಟ್ಟನುಡುಗೊರೆಯ ಕೌರವನು ತನ್ನರ ಮನೆಗೆ ಹರಿಬಾರದಿರನೆಂದು ಕೌರವನು ತನ್ನರ ಮನೆಗೆ ಹರಿಬಾರದಿರನೆಂದು ಅಖಿಲ ವಿಧದಲ್ಲಿ ಸಾರ ವಸ್ತುವ ತರಿಸಿ ಆರೋಗಣೆಗೆ ಮಾಡಿದಿರ. ಧೃತರಾಷ್ಟ್ರನ ಅರಮನೆಗೆ ಬಂದ. ಮಾವ ನಮಸ್ಕಾರ ಅಂದ. ಸೀದಾ ಒಳಗಡೆ ಹೋದ. ಕೃಷ್ಣನಿಗೆ ಭಾರಿ ಸಲಿಗೆ, ಅತ್ತೇ ಅಂತ ಕೂಕ್ಕೊಂಡು ಒಳಗಡೆ ಹೋದ. ಗಾಂಧಾರಿ ಇದ್ಲು. ಗಾಂಧಾರಿಯನ್ನು ಕಂಡು ಸುಕ್ಷೇಮ ಕುಶಲ ಪ್ರಶ್ನೆಯನ್ನೆಲ್ಲ ಮಾಡಿ ಕಾಣಿಕೆಯ ಕೊಂಡನು ಕೊಟ್ಟನು ಉಡುಗೊರೆಯ. ಆ ಗಾಂಧಾರಿ ಕೊಟ್ಟಿರುವಂತಹ ಪ್ರೀತಿಯಿಂದ ಕೊಟ್ಟ ಕಾಣಿಕೆಯನ್ನು ತಗೊಂಡ. ತಾನು ಜೊತೆಯಲ್ಲಿ ತಂದಿದ್ದ ಒಳ್ಳೊಳ್ಳೆಯ ಪಟ್ಟವಸ್ತ್ರಗಳು, ಸೀರೆ, ಆಭರಣಗಳನ್ನು ತಂದಿದ್ದ.
ಬಹಳ ಅಪರೂಪವಾಗಿ ತಂದಿದ್ದೇನೆ, ಇದನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಗಾಂಧಾರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾನೆ. ಗಾಂಧಾರಿ ಕೊಟ್ಟ ಕಾಣಿಕೆಯನ್ನು, ಆಹಾರವನ್ನು ಪ್ರೀತಿಯಿಂದ ತಗೊಂಡಿದ್ದಾನೆ. ಕೌರವನಿಗೆ ಅಷ್ಟೊತ್ತಿಗೆ ವರ್ತಮಾನ ಹೋಗುತ್ತೆ, ಕೃಷ್ಣ ಅಪ್ಪ ಅವ್ರ ಮನೆಗೆ ಬಂದುಬಿಟ್ಟಿದ್ದಾನೆ ಅಂತ. ಹಾಗಾದರೆ ಮಧ್ಯದಲ್ಲೇನೆ ಮಂಚ ಹಾಕಿಬಿಡ್ರೋ ಅಂಥೇಳಿ ಆ ಅರಮನೆಯ ಸಭಾಂಗಣದ ಮಧ್ಯದಲ್ಲಿ ಒಳ್ಳೆಯ ಹಂಸತೂಲಿಕಾ ತಲ್ಪ ಮಣಿಮಯದಿಂದ ಅಲಂಕಾರ ಮಾಡಿದಾರಂತೆ. ಋಷಿಗಳನ್ನೆಲ್ಲ ಕರೆಸಿಬಿಟ್ಟಿದ್ದಾನೆ. ಕೃಷ್ಣನ ಸುತ್ತ ಮೊದಲು ಸುತ್ತಿನಲ್ಲಿ ಋಷಿಗಳೆಲ್ಲ ಇರಬೇಕು, ಎರಡನೇ ಸುತ್ತಿನಲ್ಲಿ ಸಾಮಂತರಾಜರೆಲ್ಲ ಇರಬೇಕು, ಮೂರನೇ ಸುತ್ತಿನಲ್ಲಿ ಮಂತ್ರಿಗಳು, ನಾಲ್ಕನೇ ಸುತ್ತಿನಲ್ಲಿ ಸೇನಾಧಿಪತಿಗಳು, ಹೀಗೆ ಕ್ರಮವಾಗಿ ಇಟ್ಟು ಮಧ್ಯದಲ್ಲಿ ಮಣಿತಲ್ಪವನ್ನು ದುರ್ಯೋಧನ ಕೃಷ್ಣನಿಗಾಗಿ ಅಲಂಕಾರ ಮಾಡ್ತಾ ಇದ್ದಾನೆ. ಪಕ್ಕದ್ದು ಧೃತರಾಷ್ಟ್ರನ ಅರಮನೆ, ಅಲ್ಲಿಗೆ ಕೃಷ್ಣ ಬಂದಿದ್ದಾನೆ. ಅದೇ ರಸ್ತೆ, ಬಸವನಗುಡಿ ರಸ್ತೆ ಇದೆಯಲ್ಲ, ಅದು ಮಹಾಪಥದಿಂದ ಹಾಗೆ ಒಳಗಡೆ ಬಂದಿದ್ದಾನೆ. ಒಳಗೇನೆ ಬರೋಕೆ ಬಾಗಿಲಿದೆ. ಧೃತರಾಷ್ಟ್ರನ ಅರಮನೆಯಿಂದ ದುರ್ಯೋಧನ ಅರಮನೆಗೆ ಒಳಗಡೆನೇ ಬಂದುಬಿಡ್ಬೋದು, ಹಾಗೆ ಬಾಗಿಲಿದೆ. ಕೃಷ್ಣನ ರಥ ಅಲ್ಲಿ ಹೊರಗಡೆ ರಸ್ತೆಯಲ್ಲಿ ರಥ ನಿಂತ್ಕೊಂಡಿದೆ. ದುರ್ಯೋಧನ ಇನ್ನೂ ವಿಶೇಷವಾದ ಅಲಂಕಾರವನ್ನು ಮಾಡಿಸ್ತಾ ಇದ್ದಾನೆ. ನಡುವೆ ಮಣಿ ಮಂಚದಲ್ಲಿ ಮೇಲ್ವಾಸಡಕಿಲನು ಹಚ್ಚರಿಸಿದಳು, ನಡುವೆ ಮಣಿ ಮಂಚದಲ್ಲಿ ಮೇಲ್ವಾಸಡಕಿಲನು ಹಚ್ಚರಿಸಿದಳು, ಮೇಲಡರಿದವು ಮಣಿ ಖಚಿತ ಚಿತ್ರದ ಮೇಲು ಕಟ್ಟುಗಳು. ಮುನಿಮಂಚವನ್ನು ತರಿಸಿದ್ದಾನೆ. ಒಳ್ಳೆಯ ರೇಷ್ಮೆಯ ಪತ್ತಲವನ್ನು ಅದರ ಮೇಲೆ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮಣಿ ಖಚಿತವಾಗಿದೆಯಂತೆ. ಎಲ್ಲ ಕಡೆಯಲ್ಲೂ ಕೂಡ ಸುವಾಸನೆಯ ಮಲ್ಲಿಗೆಯ ಅರಳುಗಳನ್ನು, ಹೂವುಗಳನ್ನು ಅಲಂಕಾರ ಮಾಡಿದ್ದಾರೆ. ಒಂದು ಕಡೆ ಭಾಗದಲ್ಲಿ ಪಾನೀಯವನ್ನು ಇಟ್ಟಿದ್ದಾರೆ, ಒಂದು ಕಡೆ ಭಾಗದಲ್ಲಿ ಸಿಹಿ ತಿಂಡಿಗಳನ್ನು, ಕೃಷ್ಣನಿಗೆ ಮಂಚದಿಂದಲೇ ಎಟಕಬೇಕು ಸಿಹಿ ತಿಂಡಿಗಳನ್ನು ಒಂದು ಕಡೆ ಇಟ್ಟಿದ್ದಾರೆ, ಖಾರದ ತಿಂಡಿಗಳನ್ನು ಒಂದು ಕಡೆ ಇಟ್ಟಿದ್ದಾರೆ, ಹಣ್ಣುಗಳನ್ನು ಒಂದು ಕಡೆ ಇಟ್ಟಿದ್ದಾರೆ. ಸುತ್ತ ಹೂವಿನಿಂದ ಮಣಿ ಮಂಚವನ್ನು ಅಲಂಕಾರ ಮಾಡಿದ್ದಾರೆ. ಬೆಳಕಿಗೆ ನಾನಾ ವಿಧವಾದ ಪೆಟ್ಟಿಗೆಗಳನ್ನು ಇಟ್ಟುಬಿಟ್ಟಿದ್ದಾರಂತೆ. ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಒಂದೊಂದು ಕೂಡ ಒಂದೊಂದು ದೊಡ್ಡ ಬಾಕ್ಸುಗಳು. ಒಂದರಲ್ಲಿ ಬರೀ ನೀಲಿ ರತ್ನ, ಒಂದರಲ್ಲಿ ಮುತ್ತು, ಒಂದರಲ್ಲಿ ಹವಳ, ಒಂದರಲ್ಲಿ ಪುಷ್ಯರಾಗ, ಒಂದರಲ್ಲಿ ಕೃಷ್ಣನಿಗೆ ಯಾವ ತರಹ ಬೆಳಕು ಬೇಕು, ತಂಪಾಗಬೇಕು ಅಂದರೆ ಆ ನೀಲಿ ರತ್ನದ ಬಾಗಿಲನ್ನು ತೆಗೆದರಾಯಿತು. ಬೆಳದಿಂಗಳು ಬರಬೇಕು ಅಂದರೆ ಮುತ್ತಿನ ಪೆಟ್ಟಿಗೆ ಬಾಗಿಲು ತೆಗೆದುಬಿಟ್ರೆ ಬೆಳದಿಂಗಳು ಬಂದ ಹಾಗೇನೆ ಬೆಳಕು ಬರುತ್ತೆ. ಕೆಂಪು ಬೆಳಕು ಬೇಕು ಅಂತಂದರೆ ಪುಷ್ಯರಾಗದ ಪೆಟ್ಟಿಗೆ ಬಾಗಿಲನ್ನು ತೆಗೆದುಬಿಟ್ರೆ ಆಯಿತು. ಹೀಗೆ ಸುತ್ತಲೂ ಕೂಡ ನಾನಾ ವಿಧವಾದ ನವರತ್ನಗಳನ್ನು ಅದನ್ನೇನೆ ಜ್ಯೋತಿಯಾಗಿ ಅಲಂಕಾರ ಮಾಡಿ ಮೇಲ್ವಾಸುಗಳನ್ನು ಹಾಕಿ ಮೇಲು ಕಟ್ಟುಗಳು, ಚಿತ್ರಗಳನ್ನು ಎಲ್ಲ ಏರ್ಪಾಡು ಮಾಡಿದ್ದಾನೆ. ಭಾನುಮತಿಯಲ್ಲಿ ಪಟ್ಟದ ರಾಣಿಯನ್ನು ಕೇಳ್ತಾ ಇದ್ದಾನೆ, ಸುವರ್ಣದ ಕಲಶವನ್ನು ತರಲಿ, ಬಂಗಾರದ ತಟ್ಟೆಗಳು, ಬಂಗಾರದ ಥಾಲಿಯನ್ನು ತರಲಿ, ಕೃಷ್ಣನಿಗೆ ಕಾಲು ತೊಳಿಬೇಕು, ಒಳ್ಳೆಯ ಅತ್ತರು, ಪನ್ನೀರು, ಸುಗಂಧ ದ್ರವ್ಯಗಳು ಬರಲಿ. ಉಡುಗೊರೆಯ ತರಿಸಿದನು ಕೌರವರ ರಾಯನು, ಉಡುಗೊರೆಯ ತರಿಸಿದನು ರಾಯನ ಮಡದಿಯರು, ಹೊಂಗಲ ಸಜಲವನು ಬಡಿಗವನು ಹಿಡಿದು ಅಸುರರಿ ಭುವಿನ ಬರವಹಾರಿದರು. ಕೌರವರಾಯನ ಮಡದಿಯರು ಹೊಂಗಲ ಸಜಲವನು ಪಡಿಗವನು ಹಿಡಿದು ಅಸುರರಿ ಭುವಿನ ಬರವಹಾರಿದರು. ರಾಯನ ಮಡದಿಯರು ಖುದ್ದು ಭಾನುಮತಿಯೇನೇ ಹೊಂಗಲಸವನು ಸುವರ್ಣದ ಕಲಶವನ್ನ ಶುದ್ಧೋದಕವನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಪರಿವಾರದವರೆಲ್ಲ
ಕೃಷ್ಣನ ಪೂಜೆ ಮಾಡೋದಕ್ಕೋಸ್ಕರ ಹೂವು, ತುಳಸಿ, ಪತ್ರೆ, ದೂರ್ವೆ ಎಲ್ಲವನ್ನು ಕೂಡ ಇಟ್ಕೊಂಡಿದ್ದಾರೆ. ನಾನಾ ವಿಧವಾದ ಮಂಗಳ ವಸ್ತುಗಳನ್ನೆಲ್ಲ ಇಟ್ಕೊಂಡು ಕೃಷ್ಣ ಬರ್ತಾನೆ, ಕೃಷ್ಣನಿಗೆ ನಾವು ಅರ್ಘ್ಯಪಾದ್ಯವನ್ನು ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ಭೀಷ್ಮ, ದ್ರೋಣ ಎಲ್ಲರೂ ಕೂಡ ಬಂದುಬಿಟ್ಟಿದ್ದಾರೆ. ಅವರು ಕೂಡ ಕೃಷ್ಣನಿಗೆ ಇಲ್ಲೇ ಪೂಜೆ ಮಾಡಬೇಕು ಅಥವಾ ಪಕ್ಕದ ಮನೆ ಭೀಷ್ಮ, ಅದರ ಪಕ್ಕದಲ್ಲಿ ದ್ರೋಣ, ಅದರ ಪಕ್ಕದಲ್ಲಿ ಕೃಪಾ, ಆಮೇಲೆ ಕರ್ಣ, ಆಮೇಲೆ ಸೈಂಧವ, ಆಮೇಲೆ ಶಕುನಿ, ಸಾಲಾದ ಮನೆಗಳಂತೆ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆ ಬಾಗಿಲಲ್ಲಿ ತಮ್ಮ ಯೋಗ್ಯತೆಗೆ ತಕ್ಕಂತಹ ಚಪ್ಪರವನ್ನು ಹಾಕಿದ್ದಾರೆ. ಕೃಷ್ಣ ಬರ್ತಾನೆ, ಕೃಷ್ಣ ಬರ್ತಾನೆ ಅಂತ. ಧೃತರಾಷ್ಟ್ರನ ಮನೆಗೆ ಹೋದ ಕೃಷ್ಣ ಸೀದಾ ಪಕ್ಕದಲ್ಲೇ ಬಾಗಿಲಿದೆ, 2 ಹೆಜ್ಜೆ ಒಳಗಡೆ ಬಂದ್ಬಿಡ್ಬಹುದು. ದಾರುಕ ಹೇಳ್ತಾ ಇದ್ದಾನೆ, ಕೃಷ್ಣ ರಥದ ಕಡೆಗೆ ಬರ್ತಾ ಇದ್ದಂತೆ. ಧೃತರಾಷ್ಟ್ರನ ಮನೆಯಿಂದ ಹೊರಗಡೆ ರಥಕ್ಕೆ ಬರ್ತಾ ಇದ್ದಾನೆ. ಕೃಷ್ಣ ಇಷ್ಟು ದೂರ ಬರಬೇಕಾಗಿಲ್ಲ, ಒಂದು ಬಾಗಿಲು ದಾಟಿಬಿಟ್ರೆ ಆಯಿತು, ಒಳಗೇನೆ ದುರ್ಯೋಧನ ಅರಮನೆ, ಹಾಗೆ ಹೋಗಬಹುದು ಅಂತ ಸಂಜ್ಞೆಯನ್ನು ಮಾಡ್ತಾನೆ ದಾರುಕ. ಕೃಷ್ಣ ಅವನಿಗೆ ಸಂಜ್ಞೆಯನ್ನು ಮಾಡ್ತಾ ಇರ್ಲಿ ಕಣೋ ಅಂತ ಸೀದಾ ಬಂದು ರಥವನ್ನು ಕೃಷ್ಣ ಹತ್ತಿರ, ರಥವನ್ನು ಮುಂದೆ ಹೊಡೆಯೋರು ಎಲ್ಲಿಗೆ? ದುರ್ಯೋಧನ ಭಾರೀ ಚಪ್ರ, ಅದರ ಅಡಿಗೆ ಹೋಗ್ಬೋದು, ಒಳಗಡೆ ಹೋಗ್ಬೋದು. ಬಹುಶಃ ಕೃಷ್ಣ ಕೀಪ್ ಲೆಫ್ಟ್ ಅಂತಾರಲ್ಲ, ಆ ಚಪ್ರವನ್ನು ಬಲಗಡೆ ಬಿಟ್ಕೊಂಡು ಆ ಕಡೆಯಿಂದ ಹೋಗ್ಬಿಡೋದು. ಸರ್ಕಲ್ನಲ್ಲಿ ವಾಹನಗಳು ಹೋಗುತ್ತಲ್ಲ, ಆ ಚಪ್ರವನ್ನೇ ಒಂದು ಸರ್ಕಲ್ ಮಾಡಿಕೊಂಡು ಸ್ವಲ್ಪ ಆ ಕಡೆಯಿಂದ ಹೋಗ್ಬಿಡು ಅಂತ ಹೇಳಿರಬೇಕು. ಭೀಷ್ಮಾದಿಗಳೆಲ್ಲ ಅವರ ಮನೆಯಲ್ಲಿ ಕಾಯ್ತಾ ಇದ್ದಾರೆ. ಋಷಿಗಳೆಲ್ಲ ಬಂದು ಉಪನಿಷತ್ತನ್ನು ಹೇಳೋದಕ್ಕೆ ಸಿದ್ಧವಾಗಿದ್ದಾರೆ. ತಮಗೆ ಗಾಂಗೆಯ ಗುರು ಕೃಪರ ವಿಸುತಾದಿಗೆ ಅಸುರರಿಬು ನಿಜ ಭವನ ಕೈತಗಮೆಂದು ಸವೆದರು ಸಾರವಸ್ತುಗಳ ತಮ್ಮಲ್ಲಿ ಯಾವುದು ಅಮೂಲ್ಯವಾದ ವಸ್ತು ಇದೆಯೋ, ಉತ್ಕೃಷ್ಟವಾದ ವಸ್ತು, ಇದು ಕೃಷ್ಣನಿಗೆ ಸಮರ್ಪಣೆ ಆಗಬೇಕು ಅಂತ ಹೇಳಿ ಆ ಒಳ್ಳೆಯ ವಸ್ತುಗಳನ್ನು, ಪಟ್ಟ ವಸ್ತ್ರಗಳನ್ನು, ಪೀತಾಂಬರಗಳನ್ನು ಕೃಷ್ಣನಿಗೆ ಉಡುಗೊರೆಗೋಸ್ಕರ ಭೀಷ್ಮ, ದ್ರೋಣ, ಗಾಂಗೇಯ, ಕೃಪಾ, ಗುರು, ಕರ್ಣ ಇತ್ಯಾದಿಗಳ ಎಲ್ಲರೂ ಕೂಡ ಇಟ್ಟುಕೊಂಡು ಸಿದ್ಧವಾಗಿದ್ದಾರೆ. ದುರ್ಯೋಧನನ ಭಾರೀ ಚಪ್ಪರ, ಚಕ್ರವರ್ತಿಯ ಚಪ್ಪರ ಅಲಂಕಾರ ಮಾಡಿದ್ದಾರೆ. ಅದನ್ನು ಬಲಗಡೆ ಬಿಟ್ಕೊಂಡು ಹೋಗ್ಬಿಡು ಅಂತ ಕೃಷ್ಣ ಹೇಳಿಬಿಟ್ಟ. ಬಲಗಡೆ ಬಿಟ್ಕೊಂಡು ದಾರುಕ ರಥವನ್ನು ಮುಂದೆ ಹೊಡೆದು ಬಿಟ್ಟ. ಭೀಷ್ಮರು ಮುದುಕರು ಓಡಿದರು. ಪಕ್ಕದ ಮನೆಯೇ ತಮ್ಮನೆ. ಬಹುಶಃ ವಯೋವೃದ್ಧ ನಾನು, ಇಡೀ ವಂಶಕ್ಕೆಲ್ಲ ಹಿರಿಯ ನಾನು, ನನ್ನ ಮನೆಗೆ ಬಂದು ಆಮೇಲೆ ದುರ್ಯೋಧನ ಮನೆಗೆ ಬರ್ತಾನೆ ಅಂತ ಕಾಣುತ್ತೆ. ಕೃಷ್ಣ ನಮ್ಮನೆಗೆ ಬರ್ತಾನೆ ಅಂತ ಹೇಳಿ ಭೀಷ್ಮ ಓಡೋಡಿ ಸುವರ್ಣದ ಕಲಶವನ್ನು ಹಿಡಿದು ಕೃಷ್ಣನ ಪಾದವನ್ನು ತೊಳೆಯೋದಕ್ಕೆ ಸಿದ್ಧ ಮಾಡಿದರು. ದಾರುಕ ರಥದ ಲಗಾಮನ್ನು ಹಿಡಿದು ಎಳಿತಾ ಇದ್ದಾನೆ. ಕೃಷ್ಣ, ಆಚಾರ್ಯ ಭೀಷ್ಮರ ಮನೆ ಇದು, ತಾತ ಭೀಷ್ಮರ ಮನೆ, ನಿಲ್ಲಿಸಲೇ, ಇದರ ಅಡಿಗೆ ಹೊಡಿಲೆ, ಈ ಚಪ್ಪರಕ್ಕೆ ಹೊಡಿಲೆ. ದಾರುಕ ಮುಂದೆ ಹೋಗಲಿ ರಥ. ಓಹೋ, ಬಹುಶಃ ಬ್ರಾಹ್ಮಣೋತ್ತಮ ದ್ರೋಣ ಅವರ ಮನೆಯಲ್ಲಿ ಕೃಷ್ಣ ಸ್ವಲ್ಪ ಆಹಾರವನ್ನು ತಗೋಬಹುದು ಅಂತ ಕಾಣುತ್ತೆ. ಮುಂಚೆ ಬ್ರಾಹ್ಮಣನ ಮನೆಗೆ ಹೋಗ್ತಾ ಇದ್ದಾನೆ ಕೃಷ್ಣ. ದ್ರೋಣಾಚಾರ್ಯರ ಮನೆ ಇದು, ಮುಂದೆ ಹೋಗಲಿ. ಇದು ಕೃಪಾಚಾರ್ಯರ ಮನೆ, ಮುಂದೆ ಹೋಗಲಿ. ದಾರುಕನಿಗೆ ಬೇಜಾರಾಗ್ಬಿಡ್ತು. ಕುದುರೆ ಹಿಡ್ಕೊಂಡ್ಬಿಟ್ಟಿದ್ದಾನೆ ಕೃಷ್ಣ. ಅವರೆಲ್ಲ ಕಾಯ್ತಾ ಇದ್ದಾರೆ, ದೊಡ್ಡವರೆಲ್ಲ, ಅಲ್ಲಿ ಯಾಕೆ ತಗೊಳ್ಳೋದಿಲ್ವೇ? ಕೃಷ್ಣ ಮೆಲ್ಲಗೆ ಹೇಳಿರಬೇಕು, ದಾರುಕ, ಇವರೆಲ್ಲ ಅವತ್ತು ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಅವಮಾನವಾಗ್ತಾ ಇತ್ತಲ್ಲ, ಇವರೆಲ್ಲ ಅಲ್ಲೇ ಇದ್ದರು, ಒಬ್ಬರೂ ಸಹಾಯ ಮಾಡಲಿಲ್ಲ. ಆ ಆಪತ್ತಿನಲ್ಲಿ ದ್ರೌಪದಿಗೆ ಸಹಾಯ ಮಾಡಲಿಲ್ಲ. ಇವರ ಮನೆಯಲ್ಲಿ ಏನಾದರೂ ಆಹಾರ ತಗೊಳ್ಬಹುದೇನೋ? ಹೆಣ್ಣು ಮಗಳಿಗೆ ಅವಮಾನವಾಗ್ತಾ ಇದ್ರೆ ಅದನ್ನು ನೋಡ್ತಾ ಇದ್ರೆ ವಿನಃ ಎದ್ದು ಹೋಗಲಿಲ್ಲ, ಅಲ್ಲೇ ಇದ್ರು, ತಡಿಲಿಲ್ಲ. ದುರ್ಯೋಧನಿಗೆ ಒಂದು ಏಟು ಕೊಟ್ಟು ತಡಿಬೇಕಾಗಿತ್ತು, ಇವರು ತಡೀಲಿಲ್ಲ. ಇಂಥವ್ರ ಮನೆಯಲ್ಲಿ ಊಟ ಮಾಡ್ಬೋದೇನೋ? ಹೋಗಲಿ ರಥ ಮುಂದಕ್ಕೆ. ಕೃಷ್ಣ, ಇದು ಕರ್ಣನ ಮನೆ, ಬೇಡಪ್ಪ ಬೇಡ, ಇವನ ಸ್ವಭಾವ ಚೆನ್ನಾಗಿಲ್ಲ. ಕೆಲವು ಟೈಮಲ್ಲಿ ಚೆನ್ನಾಗಿರ್ತಾನೆ, ಕೆಲವು ಟೈಮಲ್ಲಿ ಬೇರೆ ಥರ. ಮುಂದೆ ಹೋಗಲಿ ರಥ. ಇದು ಸೈಂಧವನ ಮನೆ, ದ್ರೌಪದಿನೇ ಹೊತ್ಕೊಂಡು ಹೋಗಿದ್ದ ನೀಚ. ಮುಂದೆ ಹೋಗಲಿ ರಥ. ಮುಂದೆ ಹೋಯ್ತು. ಮುಂದೆ ಹೋಗ್ಬಿಟ್ಟು
ಶಾಮಿಯಾನ ಒಂದು ಬಂದಿರಬೇಕು, ಅದು ಶಕುನಿ ಮನೆ. ಅವನು ತಳಿರು ತೋರಣ ಈ ಅಲಂಕಾರ ಮಾಡಿಲ್ಲ. ಅವನು ಗಾಂಧಾರ ದೇಶದಿಂದ, ಕಾಬೂಲ್ ಕಾಂದಾಹಾರ ಆ ಕಡೆಯಿಂದ ಬಂದವನು. ಶಾಮಿಯಾನ ಜನ ಅವರು ಶಾಮಿಯಾನ ಹಾಕಿದ ಬಹುಶಃ ಅಲ್ಲಿ ಹೋಗಿ ಅಲ್ಲಿ ಬರೀ ಈ ಜಲ್ಲಿ ಪೇಪರಿನ ಅಲಂಕಾರಗಳು ಮಾಡಿದ್ರು. ಹಸಿರು ತೋರಣ ಕಿರಣ ಹೂವು ಹಾರ ಏನೂ ಇರಲಿಲ್ಲ. ಇಲ್ಲಿ ಬೇಡ, ಇನ್ನು ಮುಂದೆ ಹೋಗಲಿ ಅಂತ ಬೇಜಾರಾಗ್ಬಿಡ್ತು ದಾರುಕನಿಗೆ. ಅವನ ಯೋಚನೆ ಏನಪ್ಪ ಅಂದರೆ, ಹಸ್ತಿನಾವತಿಯ ಚಕ್ರವರ್ತಿಯ ಮನೆಗೆ ಹೋಗ್ತಾ ಇದ್ದೀವಿ, ಕೃಷ್ಣನಿಗೆ ಆತಿಥ್ಯ ಆಗತ್ತೆ, ಒಳ್ಳೊಳ್ಳೆ ಸವಿಯಾದ ಭಕ್ಷ್ಯಗಳನ್ನು, ನಾನಾ ವಿಧವಾದ ಭಕ್ಷ್ಯಗಳನ್ನು ಮಾಡಿರ್ತಾರೆ. ತಮಗೆಲ್ಲ ಆದಮೇಲೆ ನಮ್ಮ ಡ್ರೈವರಿಗೂ ಸ್ವಲ್ಪ ಕೊಡಿ ಅಂತಾರೆ ಕೃಷ್ಣ. ನಮಗೂ ಏನಾದ್ರು ಸಿಗತ್ತೆ, ಒಳ್ಳೆಯ ಆಹಾರ, ಅರಮನೆಯ ಆಹಾರ ಸಿಗತ್ತೆ, ಅದರ ರುಚಿ ನೋಡೋಣ. ನಾವು ಅಲ್ಲಿಯೇ ಜನ, ದ್ವಾರಕಾ ಜನ, ಇಲ್ಲಿ ಅಡುಗೆ ಹೇಗಿರುತ್ತೆ, ಇದರ ಸವಿ ಹೇಗಿರುತ್ತೆ ನೋಡೋಣ ಅಂತ ಕಾದಿದ್ದ. ಎಲ್ಲರ ಮನೆಯೂ ದಾಟಿದ ಮೇಲೆ ಏನು ಉಪಯೋಗವಿಲ್ಲ ಅಂಥೇಳಿ ಆ ಕುದುರೆಗಳಿಗೆ 4 ಬಾರಿಸಿ ಓಡಿಸ್ತಾ ಇದ್ದಾನೆ, ರಸ್ತೆಯಲ್ಲಿ ಓಡಿಸ್ತಾ ಇದ್ದಾನೆ. ದಾರುಕ ರಥಂ ಸ್ಥಾಪಯ, ನಿಲ್ಸೋ ಅಂದ ಕೃಷ್ಣ. ಎಲ್ಲ ಮನೆಗಳು ಮುಗಿದೋಯ್ತು, ಬರೇ ಒಂದು ತೋರ್ಲ ಇದೆ, ನೀನು ನಿಲ್ಸಪ್ಪ. ಅವನಿಪನ ಕೊಟ್ಟು ಕೌರವ ಭವನವನು ಹೊರಬಂದು, ಅವನಿಪನ ಕೊಟ್ಟು ಕೌರವ ಭವನವನು ಹೊರಬಂದು, ವರಭಾಗವದ ಮಸ್ತಕರತ್ನ ವಿದುರನ ಮನೆಗೆ ನಡೆತಂದ. ವರಭಾಗವದ ಮಸ್ತಕರತ್ನ ವಿದುರನ ಮನೆಗೆ ನಡೆತಂದ. ಅವನಿಪನ ಬೀಳ್ಕೊಟ್ಟು ಕೌರವ ಭವನವನ್ನು ದಾಟಿ, ಭೀಷ್ಮನ ಮೀರಿ, ದ್ರೋಣನ ದಾಟಿ, ವರಭಾಗವತ ರತ್ನ ವಿದುರನ ಮನೆಗೆ ನಡೆತಂದ. ಮಹಾಭಕ್ತನಾದ ವಿದುರನ ಮನೆ. ಸುಮ್ಮನೆ ಒಂದು ತೋರಣ ಕಟ್ಟಿದ್ದಾರೆ. ಕೃಷ್ಣ ತುಂಬ ಗರೀಬ, ಬಡಪಾಯಿ, ಚಪ್ರ ಹಾಕೋ ಶಕ್ತಿ ಇಲ್ಲ, ಸುಮ್ಮನೆ ಒಂದು ಹಸಿರು ಮಾವಿನ ಸೊಪ್ಪು ಸಿಗಿಸಿದ್ದಾನೆ. ವಿದುರನ ಮನೆ ಇದು, ನೀ ನಿಲ್ಸಪ್ಪ, ರಥವನ್ನು ನಿಲ್ಲಿಸ್ರ. ಇಷ್ಟವಿಲ್ಲದೇನೆ ದಾರುಕ ರಥವನ್ನು ನಿಲ್ಲಿಸ್ರ. ವಿದುರ ಅಷ್ಟೊತ್ತಿಗೆ ಮನೆಯಿಂದ ಅರಮನೆಗೆ ಹೋಗಬೇಕು. ದಿವಸವೂ 8 ಗಂಟೆಗೆ ಅರಮನೆಗೆ ಬರ್ತಾ ಇದ್ದ. ಇದು ಬೆಳಗಿನ 8 ಗಂಟೆ, ಸೂರ್ಯ ಉದಯವಾಗಿ ಸ್ವಲ್ಪ ಮೇಲೇರಿದ್ದಾನೆ, ಸ್ವಲ್ಪ ಬಿಸಿಲು ಬೀಳ್ತಾ ಇದೆ. ಅಂಥ ಹೊತ್ತು ವಿದುರ ಅರಮನೆಗೆ ಹೋಗಬೇಕು ಅಂತ ಮನೆಯಿಂದ ಹೊರಡ್ತಾ ಇದ್ದಾನೆ. ನೋಡಿದ್ನಂತೆ ಕೃಷ್ಣನನ್ನು. ಹಸ್ತಿನಾವತಿಯ ಜನಗಳೆಲ್ಲ ನೋಡಿದರು ಕೃಷ್ಣನನ್ನು. ವಿದುರ ನೋಡಿದ. ಅವರ ಎಲ್ಲರ ಅಂತಃಕರಣ ಶುದ್ಧವಾಯಿತು. ಕರಣ ನಿರ್ಮಲವಾಯಿತು, ಕರಣ ನಿರ್ಮಲವಾಯಿತು, ಮನವುಬ್ಬರಿಸಿತು. ಅತಿ ಪರಿತೋಷದೇಳಿಗೆ ಪರಮ ಸುಖದಲ್ಲಿ ತನುವ ಮರೆದನು. ನಯನ ಜಲವೊಗಳು ಎರಡು ದೋರದ ಗಾಢ ಭಕ್ತಿಯ ಭರದ ಲವಲವಿಕೆಯಲಿ, ಎರಡು ದೋರದ ಗಾಢ ಭಕ್ತಿಯ ಭರದ ಲವಲವಿಕೆಯಲಿ, ನಿಜ ಮಂದಿರವ ಹೊರವಂಡುದ್ದ ಕಂದನು ವಿದುರನು ಅಚ್ಯುತನ. ನಿಜ ಮಂದಿರವ ಹೊರವಂಡುದ್ದ ಕಂದನು ವಿದುರನು ಅಚ್ಯುತನ. ಅರಮನೆಗೆ ಹೋಗೋದಕ್ಕೋಸ್ಕರ ವಿದುರ ಬಾಗಿಲನ್ನು ಹಾಕ್ಕೊಂಡು ಮೆಟ್ಲನ್ನು ಇಳಿಬೇಕು. ಕೃಷ್ಣನ ರಥ ಬಂದು ನಿಂತಿದೆ, ಗರುಡ ಧ್ವಜ ಇದೆ, ದಾರುಕ ಇದ್ದಾನೆ, ಪೀತಾಂಬರಧಾರಿ ಒಳಗಡೆ ಕೂತಿದ್ದಾನೆ. ಕೃಷ್ಣನನ್ನು ನೋಡಿದ್ನಂತೆ. ವನಮಾಲಾ ವಿಭೂಷಿತನಾಗಿದ್ದಾನೆ, ಪೀತಾಂಬರವನ್ನು ಉಟ್ಕೊಂಡಿದ್ದಾನೆ, ನವಲುಗರಿಯನ್ನು ಸಿಗಿಸ್ಕೊಂಡಿದ್ದಾನೆ.
ಆಜಾನುಬಾಹುವಾಗಿದ್ದಾನೆ. ನೀಲಮೇಘಶ್ಯಾಮ ಕೃಷ್ಣನನ್ನು ನೋಡಿದ ಕರ್ಣ ನಿರ್ಮಲವಾಯಿತು. ಆ ವಿದುರನ ಅಂತಃಕರಣ ಪರಿಶುದ್ಧವಾಗಿದೆಯಂತೆ. ಕೃಷ್ಣ ನಮ್ಮನೆಗೆ ಬಂದ್ಯಾ? ಕೃಷ್ಣ ನಿನ್ನನ್ನು ನಾನು ಕರೆದೇ ಇಲ್ವಲ್ಲಪ್ಪ, ನಿನ್ನನ್ನು ನಾನು ಕರೆದೇ ಇಲ್ಲ, ನಮ್ಮನೆಗೆ ಬಂದ್ಯಾ? ನಿಜವೇ? ನನಗೇನಾದ್ರು ಸ್ವಪ್ನ ಆಗಿಬಿಟ್ಟಿದೆಯೇ? ಸ್ವಪ್ನದಲ್ಲಿ ನಾನು ಕೃಷ್ಣನ ನೋಡ್ತಾ ಇದ್ದೀನಿ, ಮೈಯನ್ನು ಜಿಗಿಟ್ಕೊಂಡು ನಿಜವೇ ಎಚ್ಚರ ಇದೆಯೇ, ನನಗೆ ಸ್ವಪ್ನವೇ ಅಂತ ಜಿಗಿಟ್ಕೊಂಡು ನೋಡ್ತಾನಂತೆ ವಿದುರ. ಸ್ವಪ್ನ ಅಲ್ಲ, ನಿಜ. ಗರುಡ ಧ್ವಜ ಇದೆ, ದಾರುಕ ಇದ್ದಾನೆ, ನವಲಗರಿ ಇದೆ, ಪೀತಾಂಬರ ಇದೆ, ವನಮಾಲೆ ಇದೆ. ಕೃಷ್ಣ ನಿಜ. ನಮ್ಮನೆ ಮುಂದೆ ನಾನು ಕರೀದೆ ಬಂದನಲ್ಲ ಕೃಷ್ಣ. ಎರಡು ದೋರದ ಗಾಢ ಭಕ್ತಿ ತದೇಕ ಚಿತ್ತನಾಗಿ ಕೃಷ್ಣನನ್ನೇನೆ ಹೊರವಂಡುತ್ತ ಕಂಡನು ವಿದುರ ನಚ್ಚುತನ. ಎರಡಿಲ್ಲದಂತೆ ಅವನ ಭಕ್ತಿಯಲ್ಲಿ ಒಂದೇ ಒಂದು ಭಕ್ತಿ, ನಿಶ್ಚಲವಾದ ಭಕ್ತಿ, ಪರಿಶುದ್ಧವಾದ ಭಕ್ತಿಯಿಂದ ಸುಮ್ಮನೆ ನೋಡ್ತಾ ಇದ್ದಾನಂತೆ. ಬಾಗಲನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಹೀಗೆ ಒಂದು ಹೆಜ್ಜೆಯನ್ನು ಕೆಳಗಡೆ ಇಟ್ಟಿದ್ದಾನೆ. ಕೃಷ್ಣನ ರಥ ಅಲ್ಲಿದೆ, ಹಾಗೆಯೇ ನೋಡ್ತಾ ಇದ್ದಾನೆ. ಎರಡು ದೋರದ ಗಾಢ ಭಕ್ತಿ ಅಂತ ತುಕಾರಾಮ್ ಸಾಧುಗಳು ಪೂಜೆ ಮಾಡ್ತಾ ಇದ್ರು. ಅವರಿಗೆ ಯಾವತ್ತೂ ಸಿಟ್ಟೇ ಬರ್ತಾ ಇರಲಿಲ್ಲ. ಕೆಲವು ಪಟಿಂಗ್ ಹುಡುಗರು ಸೇರಿಕೊಂಡ್ರಂತೆ, ಸಾಧುಗಳಿಗೆ ಇವತ್ತು ಏನಾದರೂ ಸಿಟ್ಟು ಬರೆಸಿದರೆ 50 ರೂಪಾಯಿ ಕೊಡ್ತೀವಿ ಅಂತ ಅವರವರಲ್ಲೇ ಷರತ್ತು ಮಾಡಿಕೊಂಡ್ರು. ನಾನು ಸಿಟ್ಟು ಬರೆಸ್ತೀನಿ ಇಂದ ಒಬ್ಬ. ಸರಿ ಅಂದರು. ಬೆಳಗ್ಗೆ 7 ಗಂಟೆಗೆ ಅವರು ಪೂಜೆ ಮಾಡ್ತಾ ಇದ್ದಾರೆ. ದಾಂಡಿಗ ಹೋದ. ಹಳೇ ಕಾಲದ ಚಪ್ಪಲಿ, ಕೆರ ಅಂತಂತಾರೆ, ಅಂತಹ ಚಪ್ಪಲಿನ ಮೆಟ್ಕೊಂಡು ಝೈ ಝೈ ಅಂತ ಸದ್ದು ಬರುತ್ತೆ. ಅಂತಹ ಕೆರವನ್ನು ಮೆಟ್ಕೊಂಡು ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಹೋದ. ಶಿವಾಯ ನಮಃ, ಶಂಕರಾಯ ನಮಃ, ಶಂಭವೇ ನಮಃ ಪೂಜೆ ಮಾಡ್ತಾ ಇದ್ದಾರೆ. ಒಂದ ದೇವಸ್ಥಾನದ ಒಳಗಡೆ ಹೋದ, ಚಪ್ಪಲಿ ಹಾಕ್ಕೊಂಡೇ ಹೋದ. ಅವ್ರ ಪೂಜೆ ನಡೀತಾನೇ ಇದೆ. ಸನಾತನಾಯ ನಮಃ, ನೀಲಾಮಾನುಷ ವಿಗ್ರಹಾಯ ನಮಃ ಅಂತ ಪೂಜೆ ಹಾಗೆಯೇ ನಡೀತಾ ಇದೆ. ಒಂದೊಂದೇ ಬಿಲ್ಪತ್ರೆ ತಗೊಂಡು ಶಂಕರಾಯ ನಮಃ ಪೂಜೆ ಮಾಡ್ತಾ ಇದ್ದಾರೆ. ಆ ಹಾಲನ್ನು ದಾಟಿ ಮುಂದಿನ ಒಳಗಡೆ ಹೋದ. ಕೆಮ್ಮಿದ, ಕ್ಯಾಕರಿಸಿದ, ಕಾಲಲ್ಲಿ ಕುಣಿದು ಬಿಟ್ಟು ಸದ್ದು ಮಾಡ್ದ. ಏನೂ ಇಲ್ಲ, ನಿರಾಳವಾಗಿ ಭಕ್ತ ಬಂಧವೇ ನಮಃ ಅಂಥೇಳಿ ಒಂದೊಂದೇ ಪತ್ರೆಯನ್ನು ಪೂಜೆ ಮಾಡ್ತಾ ಇದ್ದಾರೆ. ಗರ್ಭಗುಡಿ ಒಳಕ್ಕೂ ಹೋದ. ಸ್ನಾನ ಮಾಡಿಲ್ಲ, ಮೈಯೆಲ್ಲ ದುರ್ವಾಸನೆ, ದಾಂಡಿಗ. ಆದರೂ ಕೂಡ ಅವರು ಒಂದೊಂದೇ ಹೂ ತಗೊಂಡು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸನಾತನ ನಮಃ ಅಂತ ಪೂಜೆ ಮಾಡ್ತಾ ಇದ್ದಾರೆ. ನೋಡ್ದ, ಇನ್ನೂ ಈ ಕಡೆ ನೋಡಲೇ ಇಲ್ಲ, ಪೂಜೆ ನಡೀತಾನೇ ಇದೆ. ಅವರು ಹಾಗೆ ಪೂಜೆ ಮಾಡಿ ಒಂದು ಪತ್ರೆ ತಗೊಂಡು ಶಿವನ ಮೇಲೆ ಹಾಕೋದರಲ್ಲಿ ಅವರ ತೊಡೆ ಮೇಲೆ ಹೋಗಿ ದಾಂಡಿಗ ಕೂತ್ಕೊಂಡ. ತುಂಬ ದಿವಸದಿಂದ ಕೃಶವಾಗಿ ತಪಸ್ಸನ್ನು ಮಾಡಿ ಆಹಾರವನ್ನೆಲ್ಲ ನೇಮ ಮಾಡಿ ತೆಳ್ಳಗಿದ್ದಾರೆ. ಅಂಥವರ ತೊಡೆ ಮೇಲೆ ಈ ಧುಣ್ಣ ಹೋಗಿ ಕೂತ್ಕೊಂಡ. ಪತ್ರೆ ತಗೊಳ್ಬೇಕು ಅಂತಂದರೆ ಮಧ್ಯದಲ್ಲಿ ಒಂದು ಗುಡ್ಡ, ದೊಡ್ಡ ಗುಡ್ಡ ಬಂದಾಗ ಕೂತ್ಬಿಟ್ಟಿದ್ದಾನೆ. ಪತ್ರೆ ತಗೊಂಡು ಹಾಕೋಕೆ ಆಗೋಲ್ಲ. ಆವಾಗ ಅವನ ಮೈಯನ್ನು ಮುಟ್ಟಿದ್ರಂತೆ. ತಮ ಅಂತಂದರು. ಓಂದ. ತಮ, ಎಷ್ಟು ಭಕ್ತಿಯೋಪ್ಪ ನಿನಗೆ. ಅಲ್ಲ, ಸ್ನಾನ ಮಾಡ್ಕೊಂಡು ಬಂದರೆ 1/4 ಗಂಟೆ ವಿಳಂಬವಾಗುತ್ತೆ ಶಿವನನ್ನು ನೋಡೋದು ಅಂತ ಸ್ನಾನ ಮಾಡ್ಕೊಳ್ಳದೇನೆ ಬಂದ್ಬಿಟ್ಟಿಯಲ್ಲೋ. ಆ ಚಪ್ಪಲಿ ಹೊರಗಡೆ ಬಿಟ್ಟು ಬಂದರೆ 1 ನಿಮಿಷ ನಿಧಾನವಾಗುತ್ತೆ, ಚಪ್ಪಲಿ ತೆಗೆದು ಬರೋದು ಅಂತೇಳಿ ಚಪ್ಪಲಿ ಸಮೇತ ಬಂದು ಇಲ್ಲಿ ಪೂಜೆಗೆ ಬಂದ್ಬಿಟ್ಟಿಯಲ್ಲಪ್ಪ. ಎಷ್ಟು ಪ್ರೀತಿಯೋ ನಿನಗೆ. ಶಿವನನ್ನು ಬಿಟ್ಟು ಇರಲಾರದೆ ಸ್ನಾನದ ಹೊತ್ತು ವೇಸ್ಟ್ ಆಗುತ್ತೆ ಶಿವನ್ ನೋಡೋದಕ್ಕೆ ಅಂಥೇಳಿ ಸ್ನಾನವನ್ನೂ ಮಾಡದೆ ಚಪ್ಪಲಿಯನ್ನೂ ತೆಗೀದೇನೆ ಬಂದ್ಬಿಟ್ಟಿಯಲ್ಲೋ. ಎಂತಹ ಭಕ್ತಿಯೋ ತಮ ಅಂತ ಮೈಯೆಲ್ಲ ಕೊಳಕು. ಅವನ ಮೈಯನ್ನು ಒಂದು ಸಾರಿ ತಡಬರಿಸ್ಬಿಟ್ಟು ತಮ ಅಂತ ಅಂದುಬಿಟ್ರು. ಅಳೋಶು ಮಾಡಿಬಿಟ್ಟ. ಗುರುಗಳೇ ಕ್ಷಮಿಸಬೇಕು, ಅವರ ಕೈಯ ಸ್ಪರ್ಶದಿಂದ ಅವನ ಮೈಯಲ್ಲಿ ಏನೋ ಒಂದು ಮಿಂಚು, ಒಂದು ಇದು ಉಂಟಾಗ್ಬಿಡ್ತು. ಅಳೋಶು ಮಾಡಿಬಿಟ್ಟ. ಕ್ಷಮಿಸಬೇಕು ಗುರುಗಳೇ, ನಿಮ್ಮನ್ನು ನಾನು ಪರೀಕ್ಷೆ ಮಾಡೋಕೆ ನಾನು ಬಂದುಬಿಟ್ಟೆ. ಏನು ಪರೀಕ್ಷೆಯಪ್ಪ? ನಮ್ಮ ಸ್ನೇಹಿತರೆಲ್ಲ ತುಕಾರಾಮ್ ಸಾಧುಗಳಿಗೆ ಒಂದು ಸಾರಿ ಸಿಟ್ಟು ಬರೆಸ್ಬಿಡು, 50 ರೂಪಾಯಿ ಕೊಡ್ತೀವಿ ಅಂತಂದರು. ಅದಕ್ಕೋಸ್ಕರ ಸ್ನಾನ ಮಾಡದೆ ಬಂದ್ಬಿಟ್ಟೆ ಗುರುಗಳೇ. ತಮ್ಮ,
ಮುಂಚೆನೇ ಹೇಳಿಲ್ವಲ್ಲೋ? ಮುಂಚೆ ಹೇಳಿದರೆ ಒಂದು ಸಾರಿ ಸಿಟ್ಟು ಮಾಡ್ಕೊಳ್ತಾ ಇದ್ದೆ, ನಿನಗೆ 50 ರೂಪಾಯಿಯೂ ಬರ್ತಾ ಇತ್ತು ಅಂದ್ರಂತೆ. ಅವರ ಶಾಂತಿ ನೋಡಿ, ನೀನು ಹೇಳಿದರೆ ನಿನಗೆ 50 ರೂಪಾಯಿ ಬಡವನಿಗೆ ಬರೋರಾದರೆ ಒಂದು ಸಾರಿ ಸಿಟ್ಟು ಮಾಡ್ಕೊಳ್ತಾ ಇದ್ದೆ, 50 ರೂಪಾಯಿಯೂ ಬರ್ತಾ ಇತ್ತಲ್ಲ ಅಂದಾಗ ಕರೆಗೆ ನೀರಾಗಿ ನಮಸ್ಕಾರ ಮಾಡೋ ಹೋದ. ಹಾಗೆ ತುಕಾರಾಮ್ ಸಾಧುಗಳ ಹಾಗೇನೆ ವಿದುರನ ಭಕ್ತಿ 2 ದೋರದ ಭಕ್ತಿಯಿಂದ ಕಂಡನಚ್ಯುತನ. ಅವತ್ತು ವಿದುರ ಅಚ್ಯುತನನ್ನು ಕಂಡ. ಕುಮಾರವ್ಯಾಸ ಕವಿ ನಮಗೂ ತೋರಿಸ್ತಾ ಇದ್ದಾನೆ, ಕೇಶವಮೂರ್ತಿಗಳು ನಮಗೆ ತೋರಿಸ್ತಾರೆ. ಅವತ್ತು ವಿದುರ ಕಂಡಿರುವಂತಹ ಕೃಷ್ಣ ಹೇಗಿದ್ದ. ಸಿರಿಮೊಗದ ಕಿರುಬೆ ಮರ ತೇಜಿಯ ಖುರಪುಟದ ಕೆಂಧೂಳಿ ಸೋಂಕಿದ ಸಿರಿಮುಡಿಯ ಸಿರಿಮೊಗದ ಕಿರುಬೆ ಮರ ತೇಜಿಯ ಖುರಪುಟದ ಕೆಂಧೂಳಿ ಸೋಂಕಿದ ಸಿರಿಮುಡಿಯ ಕುಡಿಮೀಸೆಯಲಿ ಕೆಂಪಡದ್ದರೇನುಗಯ ಖರಮರೀಚಿಯ ಜಲಕ್ಕೆ ಬಾಡಿದ ತರುಣ ತುಳಸಿಯ ದಂಡೆಯೊಬ್ಬುವ ಖರಮರೀಚಿಯ ಜಲಕ್ಕೆ ಬಾಡಿದ ತರುಣ ತುಳಸಿಯ ದಂಡೆಯೊಬ್ಬುವ ಗರುವ ದೇವನ ಬರವ ಕಂಡನು ಬಾಗಿಲಲಿ ವಿದುರ ಸಿರಿಮೊಗದ ಸಿರಿಮುಡಿಯ ಗರುವ ದೇವನ ಬರವ ಕಂಡನು ಬಾಗಿಲಲಿ ವಿದುರ ಸಿರಿಮೊಗದ ಮಂಗಳಕರವಾದ ಮುಖ, ಸ್ವಲ್ಪ ಬೆವತಿದೆಯಂತೆ. ಬಹಳ ದೂರದಿಂದ ಬಂದಿದ್ದಾನೆ. 8 ಗಂಟೆಯ ಬಿಸಿಲು, ಮೈಯೆಲ್ಲ ಸ್ವಲ್ಪ ಬೆವತಿದೆ. ಕಿರು ಬೆಮರು ತೇಜಿಯ ಖುರಪುಟದ ಕೆಂಧೂಳಿ ಸೋಂಕಿದ ಕುದುರೆಗಳ ಗೊರಸಿನಿಂದ ಎದ್ದ ಧೂಳು ಕೃಷ್ಣನ ಮೈಮೇಲೆಲ್ಲ ಸ್ವಲ್ಪ ಆವರಿಸಿದೆ. ಸಿರಿಮುಡಿಯ ಕೃಷ್ಣನ ತಲೆ ಮೇಲೂ ಕೂಡ ಧೂಳು ಉಂಟಾಗಿದೆ. ಕುಡಿ ಮೀಸೆಯಲ್ಲಿ ಕೆಂಪಡರ್ಧ, ಕೃಷ್ಣನಿಗೆ ಕುಡಿ ಮೀಸೆ ಇದೆ, ಅದರಲ್ಲಿ ಈ ಕೆಂಪಾದ ಕುದುರೆಗಳ ರೇಣುಗಳು ಅದರಲ್ಲಿ ಅಂಟುಕೊಂಡಿದೆಯಂತೆ. 14 ವರ್ಷ ರಾಮ ಅರಣ್ಯದಲ್ಲಿದ್ದರೆ ರಾಮನ ಯಾವ ಚಿತ್ರದಲ್ಲಿ ನೋಡಿ ಮೀಸೆ ಇರೋಲ್ಲ. ಕೃಷ್ಣನ ಯಾವ್ದಾರು ಫೋಟೋ ನೋಡಿ ನೀವು, ಕೃಷ್ಣನಿಗೆ ಮೀಸೆನೇ ಇರೋದಿಲ್ಲ. ಈ ಕುಮಾರವ್ಯಾಸ ನೋಡಿರೋ, ಅವತ್ತು ವಿದುರ ನೋಡಿರೋ ಕೃಷ್ಣನಿಗೆ ಮೀಸೆ ಇತ್ತಂತೆ. ಆ ಮೀಸೆ ಮೇಲೆ ಕುಡಿ ಮೀಸೆಯಲ್ಲಿ ಕೆಂಪಡರ್ಧ, ಅದರ ಮೇಲೆ ಕೆಂಪಾದ ಕುದುರೆಯ ಧೂಳುಗಳು ಅಂಟ್ಕೊಂಡಿದೆಯಂತೆ. ಸೂರ್ಯನ ಮರೀಚಿಯಿಂದ ಅದರ ಝಳಕ್ಕೆ ಬಾಡಿದೆಯಂತೆ. ತುಳಸಿ ಹಾರವನ್ನು ಕೃಷ್ಣ ಹಾಕ್ಕೊಂಡಿದ್ದಾನೆ. ಅದೇ ತಾನೇ ಕೊಯ್ದಿರೋ ಚಿಗುರು ತುಳಸಿಯ ಹಾರ ಆದರೆ ಅದರಲ್ಲಿ ಸ್ವಲ್ಪ ಸುಂಕಿರುತ್ತೆ, ಮೈಗೆಲ್ಲ ಚುಚ್ತಾ ಇರುತ್ತೆ. ನಸು ಬಾಡಿದೆಯಂತೆ. ಇನ್ನು 8 ಗಂಟೆಯ ಬಿಸಿಲು, ಚುಚ್ಚದೇ ಇರುವಷ್ಟು, ಅದರ ಸುಂಕು ಆಗದೇ ಇರುವಷ್ಟು ಆ ತುಳಸಿಯ ಮಾಲೆ ನಸು ಬಾಡಿದೆಯಂತೆ. ತರುಣ ತುಳಸಿಯ ಖರಮರೀಚೆಯ ಝಳಕೆ ಬಾಡಿದ ತರುಣ ತುಳಸಿಯ ದಂಡೆ ಒಪ್ಪುವ ಗರುವ ದೇವೋತ್ತಮನಾದಂತಹ ಕೃಷ್ಣನನ್ನು ಬಾಗಿಲಲ್ಲಿ ವಿದುರ ಕಂಡನು. ಬಾಗಿಲಿನಲ್ಲಿ ವಿದುರ ನೋಡ್ತಾ ಇದ್ದಾನೆ. ತನಗೆ ಮೈಯೇ ಮರೆತು ಹೋಗ್ಬಿಟ್ಟಿದೆ. ನಾನು ಕರೆದಿಲ್ಲ, ನನ್ನ ಮನೆಗೆ ಪ್ರಭು ಬಂದಲ್ಲ, ನನ್ನ ಮನೆಗೆ ಪರಮಾತ್ಮ ಬಂದಲ್ಲ. ಋಷಿಗಳಿಗೆ ಸಿಕ್ಕಿದಾನೋ ಗೊತ್ತಿಲ್ಲ, ಯಜ್ಞಕ್ಕೆ ಸಿಕ್ಕಿದಾನೋ ಗೊತ್ತಿಲ್ಲ. ತನುವ ಮರೆದನು ಪುಳಕ ಜಲದಲ್ಲಿ ನೆನೆದು, ತನುವ ಮರೆದನು ಪುಳಕ ಜಲದಲ್ಲಿ ನೆನೆದು, ನಾರಾಯಣನ ಪದದ ಹರುಷಾರಣ್ಯದಲ್ಲಿ ಮನ ಹೊಲಬುದಪ್ಪಿದನು.
ಸನಕಾದಿಗಳಿಗೆ ಒಮ್ಮೆಯು ಮನಗೊಡದ ಮಹಿಮಾವಲಂಬನು ಮನೆಗೆ ಬಹ ಕರುಣಾಳುತನ ಹೊಸದು ನೆನೆವ ಸನಕಾದಿಗಳಿಗೆ ಒಮ್ಮೆಯೂ ಮನಗೊಡದ ಮಹಿಮಾವಲಂಬನು ಮನೆಗೆ ಬಹ ಕರುಣಾಳುತನ ಹೊಸದು ಎಂದು ಹೊಂಗಿದನು. ನಾರಾಯಣನನ್ನು ನೋಡ್ತಾ ಇದ್ದಾನೆ. ಕಣ್ಣುಗಳಿಂದ ಆನಂದ ಬಾಷ್ಪ ಇಳಿತಾ ಇದೆ. ಮೈಯೆಲ್ಲ ಪುಳಕಿತವಾಗಿದೆ. ರೋಮಾಂಚಕನಾಗಿದ್ದಾನೆ. ನಾರಾಯಣನ ಪರದರ್ಶನವನ್ನು ಮಾಡಿದ್ದಾನೆ. ಹರುಷಾರಣ್ಯದಲ್ಲಿ ಉಬ್ಬಿ ಹೋಗಿದ್ದಾನೆ ವಿದುರ. ಅಲ್ಲ, ಸನಕಾದಿ ಋಷಿಗಳು ಅನವರತವೂ, ದೇವ ಋಷಿಗಳು ಅನವರತವೂ ಸ್ತೋತ್ರ ಮಾಡ್ತಾರೆ, ಕೊಂಡಾಡ್ತಾರೆ. ಅವರಿಗೆ ದರ್ಶನ ಕೊಟ್ಟಿದ್ದಾನೋ ಇಲ್ವೋ ಗೊತ್ತಿಲ್ಲ. ಪಾಮರ ನಾನು, ಕರೆದೂ ಇಲ್ಲ, ನನಗೆ ದರ್ಶನವಾಯ್ತಲ್ಲ. ಸನಕಾರಿಗಳಿಗೆ ಕೊಡದೇ ಇರೋ ದರ್ಶನ ನನಗೆ ಸಿಕ್ತಲ್ಲ. ಎಂತಹ ಭಾಗ್ಯ, ನಮ್ಮ ಪೂರ್ವಿಕರ ಭಾಗ್ಯ ಏನು. ಹಾಗೇ ನೋಡ್ತಾ ಇದ್ದಾನೆ. ವೇದಗಳಿಗೆ ಸಿಕ್ಕೋರಿಲ್ಲ, ಯಜ್ಞಕ್ಕೆ ಸಿಕ್ಕೋರಿಲ್ಲ. ವೇದಗರಿಕೆಗಳಡಗದ ಉಪನಿಷದಾದಿ ದಿವ್ಯಸ್ತುತಿಯ ಗಣನೆಗೆ ಹೋದ ಹೊಲಬಳವಡದ ಮುನಿಗಳ ಮಖಕ್ಕೆ ಮನಗುಡದ ಕಾದಿ ಕಡಗುವ ತಾರ್ಕಿಕರು ಬೆಂಡಾದರಲ್ಲದೆ ಕಾದಿ ಕಡಗುವ ತಾರ್ಕಿಕರು ಬೆಂಡಾದರಲ್ಲದೆ ನಿಜವನರಿಯದ ಅನಾದಿ ಸಿದ್ಧನ ಬರವ ಕಂಡನು ಬಾಗಿಲಲಿ ವಿದುರ. ಅನಾದಿ ಸಿದ್ಧನ ಬರವ ಕಂಡನು ಬಾಗಿಲಲಿ ವಿದುರ. ವೇದಗಳು ಅನವರತವೂ ಸ್ತೋತ್ರ ಮಾಡುತ್ತೆ. ವೇದಕ್ಕೆ ದೊರಕಿದ್ದಾನೋ ಇಲ್ಲವೋ ಗೊತ್ತಿಲ್ಲ. ಉಪನಿಷತ್ತುಗಳ ಅಳತೆಗೆ ಸಿಕ್ಕದೇ ಇರುವಂತಹ ಮಹಾಮಹಿಮ, ಋಷಿಗಳ ತಪಸ್ಸಿಗೆ ಗೋಚರವಾಗದೇ ಇರುವಂತಹ ಮಹಾಮಹಿಮ, ಯಾಜ್ಞಿಕರ ಯಜ್ಞಕ್ಕೆ ಮುನಿಗಳ ಮಖಕ್ಕೆ ಮನಗೊಡದ, ಆ ಕಡೆ ಮನಸ್ಸನ್ನೇ ಮಾಡೋಲ್ವಂತೆ. ಯಜ್ಞ ಮಾಡ್ತಾ ಇರ್ತಾರೆ, ನಾರಾಯಣಾಯ ಸ್ವಾಹ ಸ್ವಾಹ ಅಂತಂದಿದ್ದೇ ಬಂತು, ಅವರಿಗೆ ದರ್ಶನ ಸಿಕ್ಕತ್ತೆ ಅಂತ ಹೇಳೋಕ್ಕಾಗೋಲ್ಲ. ಅಂತಹ ಅನಾದಿ ಸಿದ್ಧ ನನಗೆ ದರ್ಶನ ಕೊಟ್ಟನಲ್ಲ. ಕೃಷ್ಣ ಸ್ನೇಹಿತರನ್ನೆಲ್ಲ ಕರ್ಕೊಂಡು ದನಗಳನ್ನೆಲ್ಲ ಹೊಡ್ಕೊಂಡು ಹೋಗಿದ್ದರು ಅರಣ್ಯದಲ್ಲಿ. ಎಲ್ಲರೂ ಕೂಡ, ಆ ಗೊಲ್ಲರೆಲ್ಲರೂ ಕೂಡ ತುಂಬ ಹಸಿವು ಉಂದುಬಿಟ್ರು. ಅಂದಾಗ ಒಂದು ಕಡೆ ಹೊಗೆ ಬರ್ತಾ ಇತ್ತು. ಅಲ್ಲೇನೋ ಹೊಗೆ ಬರ್ತಾ ಇದೆ ಕಣೋ, ಅಲ್ಲೊಂದು ಯಾಗವೋ ಹೋಮವೋ ನಡೀತಾ ಇರಬೇಕು, ಎಲ್ಲ ಋಷಿಗಳಿರಬೇಕು, ಹೋಗಿ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಸ್ವಲ್ಪ ಆಹಾರ ತೊಗೊಂಬನ್ನಿ ಅಂತ ಕಳಿಸ್ರ. ಇವರು ಹೋದ್ರು. ಮುಂದ್ಗಡೆ ಯಾಗ ನಡೀತಾ ಇತ್ತು. ನಾವೆಲ್ಲ ಬಂದಿದ್ದೀವಿ, ಒಂದು 18 ಜನ ಗೊಲ್ಲರು, ನಮಗೆ ಆಹಾರ ಬೇಕು ಅಂತ ಆ ಋಷಿಗಳನ್ನು ಕೇಳಿದರು. ಇನ್ನೂ ಪೂರ್ಣಾಹುತಿ ಆಗಿಲ್ಲ, ನೈವೇದ್ಯ ಆಗಿಲ್ಲ, ಗೊಲ್ಲರ ಬಂದು ಆಹಾರ ಕೇಳ್ತಾ ಇದ್ದಾರೆ. ನಡೀರಿ, ಈಗ ಆಗೋಲ್ಲ. ಗಲಾಟೆ ಮಾಡಿಬಿಟ್ರು ಋಷಿಗಳು. ವಾಪಸ್ ಬಂದು ಕೃಷ್ಣನಿಗೆ ಹೇಳಿದರು, ಕೃಷ್ಣ ನೈವೇದ್ಯ ಆಗಿಲ್ಲ, ಪೂರ್ಣಾಹುತಿ ಆಗಿಲ್ಲ, ಕೊಡೋಲ್ಲ ಅಂದರು. ಯಾರನ್ನು ಕೇಳಿದಿರಿ ಅಂತ. ಋಷಿಗಳನ್ನೆಲ್ಲ ಅಡುಗೆ ಮಾಡ್ತಾ ಇದ್ದಾರಲ್ಲ ಋಷಿ ಪತ್ನಿಯರು, ಅವರನ್ನು ಹೋಗಿ ಕೇಳಿ, ಕೃಷ್ಣ ಬಂದಿದ್ದಾನೆ ಹೇಳಿ. ಹೋಗಿ ಹಿಂದುಗಡೆ ಋಷಿ ಪತ್ನಿಯರೆಲ್ಲ ಅಡುಗೆ ಮಾಡ್ತಾ ಇದ್ರು. ಹೋಗಿ ಅಲ್ಲಿವರು ಕೇಳಿದರು. ಅದೇ ಸಂದರ್ಭಕ್ಕೆ ಅಲ್ಲಿ ಪೂರ್ಣಾಹುತಿಗಾಯಿತು, ನೈವೇದ್ಯಕ್ಕೆ ಬರಬೇಕು ಅಂತ ಅಲ್ಲಿಂದ ಕೂಗಿದರು. ಪೂರ್ಣಾಹುತಿಗೆ ಅಂತ ತಟ್ಟೆಯಲ್ಲಿ ತುಂಬಿಕೊಂಡು ಮಾಡಿರುವಂತಹ ಪಕ್ವಾನ್ನಗಳು,
ಭಕ್ಷ್ಯಗಳು ಆಂಬೊಡೆ ಮೈಸೂರು ಪಾಕು ಎಲ್ಲ ಬೇರೆ ಬೇರೆ ತಟ್ಟೆಯಲ್ಲಿ ಇಟ್ಕೊಂಡು ಒಂದು ಎಲೆಯನ್ನು ಮುಚ್ಚಿಕೊಂಡು ಪೂರ್ಣಾಹುತಿಗೆ ಅಂತ ತಗೊಂಡು ಹೊರಟಿದ್ದಾರೆ. ಕೃಷ್ಣ ಕರೀತಾ ಇದ್ದಾನೆ. ಕೃಷ್ಣನ ಪರಿವಾರಕ್ಕೆಲ್ಲ ಆಹಾರ ಬೇಕಂತೆ. ಅಲ್ಲಿಗೆ ಹೋಗ್ಬಿಡೋಣ ಅಂತ ಮಾತಾಡಿಕೊಂಡ್ರು ಹೆಣ್ಮಕ್ಳು ಎಲ್ಲರೂ ಕೂಡ. ಈ ಕಡೆ ಹೊರಗಡೆ ಭಾಗದಲ್ಲಿ ಯಜ್ಞಕ್ಕೆ ಅವರು ಕರೀತಾ ಇದ್ದಾರೆ. ಅಲ್ಲಿಗೆ ಅಂತ ತಗೊಂಡಿರೋ ನೈವೇದ್ಯವನ್ನು ತಗೊಂಡು ಹಿಂದುಗಡೆ ಬಾಗಿಲಿಂದ ಕೃಷ್ಣ ಎಲ್ಲಿ ಕರೀತಾ ಇದ್ದಾನೋ ಅಲ್ಲಿಗೆ ಹೋಗ್ಬಿಟ್ರು. 5 ನಿಮಿಷ ನೋಡಿದ್ರು ಪೂರ್ಣಾಹುತಿಗೆ ಬರುತ್ತೆ ಅಂತ, ಬರಲೇ ಇಲ್ಲ. ಋಷಿಗಳಿಗೆಲ್ಲ ಸಿಟ್ಟು ಬಂದುಬಿಡ್ತು. ಸುರ್ವಮುದ್ಯಮ್ಯ ಹೋಮ ಮಾಡುವಂಥ ಸೌಟು ಇದೆಯಲ್ಲ, ಮರದ ಸೌಟು, ಅದನ್ನೇ ತಗೊಂಡು ವಿಷಯ ಗೊತ್ತಾಯಿತು. ಹೆಂಗಸರು ಎಲ್ಲರೂ ಕೂಡ ನೈವೇದ್ಯ ಅಂತ ತಗೊಂಡು ಕೃಷ್ಣ ಕರೀತಾ ಇದ್ದಾನಂತೆ, ಅಲ್ಲಿಗೆ ಹೋದ್ರಂತೆ ಅಂತ ಒಬ್ಬೊಬ್ಬರಾಗಿ ಬರೆದು ಬಿಡಬೇಕು ಅಂತ ಹೇಳಿ ಋಷಿಗಳೆಲ್ಲ ಆ ಸೌಟನ್ನು ತಗೊಂಡು ಅಲ್ಲಿ ಎಲ್ಲಿಗೆ ಹೋಗಿದ್ದಾರೋ ಕೃಷ್ಣ ಎಲ್ಲಿದ್ದಾನೋ ಅಲ್ಲಿಗೆ ಸಿಟ್ಟಿನಿಂದ ಹೋದ್ರಂತೆ. ಕೃಷ್ಣನ್ ನೋಡಿದ ಕೂಡಲೇ ಸೌಟು ಎತ್ತಿದವರು ಮೆಲ್ಲಿಗೆ ಸೌಟೆಲ್ಲ ಕೆಳಗಡೆ ಇಳಿದು ಬಿಡ್ತು. ಏನೂ ಮಾಡೋಕೆ ತೋಚಲಿಲ್ಲ. ಕೂಗಿಬಿಡ್ತೀನಿ ಇವತ್ತು ನನ್ನವಳಿಗೆ ಹೊಡೆದೇ ಬಿಡ್ತೀನಿ ಅಂತ ಆ ಋಷಿಗಳೆಲ್ಲ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಕೈಯೆಲ್ಲ ಕೆಳಗಡೆ ಇಳಿದು ಬಿಡ್ತು. ಕೃಷ್ಣನ ನೋಡಿದರು ಋಷಿಗಳೇ, ಸಿಟ್ಟಾಗಿ ಬಂದ್ರಿ, ಈಗ ಯಾಕೆ ಶಾಂತವಾಗಿದ್ದೀರಿ? ಕೃಷ್ಣ ಮಾತಾಡಿಸ್ತಾನೆ. ಒಬ್ರಿಗೂ ಮಾತಾಡೋಕ್ಕೂ ಆಗೋಲ್ಲ, ತರಹ ಅವಮಾನವೂ ಆಗುತ್ತೆ. ಎಲ್ಲರಿಗೂ ಕೊಟ್ಟು ಬಿಟ್ಟಿದ್ದಾರೆ, ಎಲ್ಲ ಹಂಚ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನಿಮ್ಮ ಹೆಂಡತಿ ಮೇಲೆ ಸಿಟ್ಟ? ಆಹಾರವನ್ನೆಲ್ಲ ನಮಗೆ ತಂದು ಕೊಟ್ಬಿಟ್ರು, ಕೃಷ್ಣನಿಗೆ ತಂದು ಕೊಟ್ಟರು, ನೈವೇದ್ಯ ಕೊಡಲಿಲ್ಲ ಅಂತ ನಿಮ್ಮ ಹೆಂಡತಿ ಮೇಲೆ ಸಿಟ್ಟೆ? ಋಷಿಗಳೇ, ನೀವು ನಿಮ್ಮ ಹೆಂಡತಿಯನ್ನು ಪ್ರೀತಿ ಮಾಡ್ತಾ ಇದ್ದೀರಿ. ವಿಚಾರ ಮಾಡಿ ನೋಡಿ, ನಿಮ್ಮ ಹೆಂಡತಿನಲ್ಲ ನೀವು ಪ್ರೀತಿ ಮಾಡ್ತಾ ಇರೋದು, ನಿಮ್ಮ ಹೆಂಡತಿಯಲ್ಲಿ ಇರೋ ನನ್ನನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಿ. ನಿಮ್ಮ ಹೆಂಡತಿ ನಿಮ್ಮನ್ನೇ ಪ್ರೀತಿ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀರಿ. ನಿಮ್ಮ ಹೆಂಡತಿ ನಿಮ್ಮನ್ನೆಲ್ಲ ಪ್ರೀತಿ ಮಾಡೋದು, ನನ್ನನ್ನೇ ಪ್ರೀತಿ ಮಾಡೋದು ಅಂದ. ಸುಮ್ಮನಾದರು ಎಲ್ಲರೂ ಕೂಡ. ಸ್ವಲ್ಪ ವಿಚಾರ ಮಾಡಿ, ನಾನು ನಿಮ್ಮಲ್ಲಿದ್ದರೆ ನಿಮ್ಮ ಹೆಂಡತಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ನಾನಿಲ್ಲ, ನಿಮ್ಮಿಂದ ಹೊರಗಡೆ ಬಂದುಬಿಟ್ಟೆ ನೀವು ಕೊರಡಾಗ್ಬಿಡ್ತೀರಿ, ಹೆಣ ಆಗ್ಬಿಡ್ತೀರಿ ನೀವು. ನಿನ್ನಲ್ಲಿ ನಾನು ಇದ್ದರೆ ನಿಮ್ಮ ಹೆಂಡತಿಗೆ ಪ್ರೀತಿ. ನಿಮ್ಮ ಹೆಂಡತಿ ನಿಮ್ಮನ್ನೆಲ್ಲ ಪ್ರೀತಿ ಮಾಡ್ತಾ ಇರೋದು, ನನ್ನನ್ನು ನಾನು ಒಳಗಿದ್ದಾಗ ಮಾತ್ರ ನೀವು ನಿಜವಾದ ಸ್ವರೂಪದಲ್ಲಿ ಕಾಣ್ತೀರಿ, ನಿಮ್ಮನ್ನು ಪ್ರೀತಿ ಮಾಡ್ತೀರಿ. ನಿಮ್ಮಲ್ಲಿ ನಾನು ಇಲ್ಲದೇ ಇದ್ದರೆ ಕೊರಡಾಗ್ಬಿಡ್ತೀರಿ. ಮೊಲನು ಸತ್ತರೆ ಹಾಗ ಹಣಕ್ಕೆ ಕೊಂಬರಯ್ಯ, ಊರಿನ ದೊರೆ ಸತ್ತರೆ ದೂರ ಸರಿ ಸರಿ ಎಂಬರಯ್ಯ. ಒಂದು ಮೊಲ ಸತ್ತರೆ ಮಾಂಸಕ್ಕೋಸ್ಕರ ಒಂದು 4 ಕಣೆ ಅದಕ್ಕೆ ಬರುತ್ತೆ. ಒಂದು ಹಾಗ ಹಣ, ಮೊಲ ಸತ್ತರೆ ಒಂದು 4 ಕಣೆ ಸಿಗುತ್ತೆ ಅದರ ಮಾಂಸಕ್ಕೋಸ್ಕರ. ಊರ ದೊರೆ ಸತ್ತರೆ, ರಾಜ ಸತ್ತರೆ ದೂರ ಸರಿ ಸರಿ, ಓ ಹೆಣ ಅಂದ್ಬಿಟ್ಟು ದೂರ, ರಾಜನಾದ್ರೇನು ಯಾರಾದ್ರೇನು ಹೆಣವೇ ಅಂತ ಎಲ್ಲ ದೂರ ಸರಿದು ಬಿಡ್ತಾರೆ. ಹಾಗಾಗ್ಬಿಡ್ತೀರಿ ನೀವು. ನಿಮ್ಮಲ್ಲಿ ನಾನಿದ್ದರೇನೆ ನಿಮ್ಮ ಪತ್ನಿ ಪ್ರೀತಿ ಮಾಡೋದು, ನಿಮ್ಮಲ್ಲಿರೋ ನನ್ನನ್ನೇ ಅವ್ರು ಪ್ರೀತಿ ಮಾಡಿದ್ದಾರೆ, ನೀವು ತಪ್ಪು ತಿಳ್ಕೋಬಾರದು ಅಂತ ಋಷಿಗಳಿಗೆ ಎಲ್ಲರಿಗೂ ಕೂಡ ನಾನು ಇರೋದರಿಂದ, ಚೈತನ್ಯ ಇರೋದರಿಂದಲೇ ನಿಮ್ಮ ಪತ್ನಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ನಿಮ್ಮ ಹೆಂಡತಿಯಲ್ಲಿ ನಾನು ಇರೋದರಿಂದ ನಿಮ್ಮ ಹೆಂಡತಿಯನ್ನು ನೀವು ಪ್ರೀತಿ ಮಾಡ್ತೀರಿ. ಕಾರಣ ನಾನು ಒಳಗಡೆ ಇರಬೇಕು, ಇಲ್ಲದೆ ಹೋದರೆ ಎಲ್ಲವೂ ಕೂಡ ಕೊರಡು ಅಂತ ಕೃಷ್ಣ ಅದರ ತತ್ವವನ್ನು ಹೇಳ್ತಾನೆ. ಋಷಿಗಳಿಗೆ ಸಿಕ್ಕರೆ ಇರೋ ಪರಮಾತ್ಮ ನಮ್ಮ ಮನೆಯಲ್ಲಿ ಬಂದ ಅಂಥೇಳಿ ಹಾಗೇ ನೋಡ್ತಾ ಇದ್ದಾನಂತೆ. ಚಿತ್ತದಲ್ಲಿ ಮನಸ್ಸಿನಲ್ಲಿ ಕೃಷ್ಣನ ಚಿತ್ರವನ್ನು ತಂದುಕೊಳ್ತಾ ಇದ್ದಾನೆ. ನೋಡಿ ದಣಿತಾ ಇಲ್ಲ, ಹೊಗಳಿ ದಣಿತಾ ಇಲ್ಲ. ನೋಡಿದನು ಮನದಣಿಯೇ ಮಿಗೆ ಕೊಂಡಾಡಿದನು, ನೋಡಿದನು ಮನದಣಿಯೇ ಮಿಗೆ ಕೊಂಡಾಡಿದನು, ಬೀದಿಯಲ್ಲಿ ಹರಿದೆಡೆಯಾಡಿದನು, ಭ್ರಮೆಯಾಯಿತು ಬಿದುರಂಗೆಂಬ ಗಾವಳಿಯು, ಕೂಡೆ ಕುಣಿದನು ಮನೆಯ ಮುರಿದಾಡಿದನು, ಕೂಡೆ ಕುಣಿದನು
ಮನೆಯ ಮುರಿದಾಡಿದನು ಮೈ ಮರೆದ ಹರುಷದ ಗಾಡಿಗೆಯಲ್ಲಿ ಅಪ್ರತಿಮನೆಸೆದನು ಭಗುದಿಗೆಯಲ್ಲಿ ಮೈ ಮರೆದ ಹರುಷದ ಗಾಡಿಗೆಯಲ್ಲಿ ಅಪ್ರತಿಮನೆಸೆದನು ಭಗುದಿ ಕೇಳಿಯಲಿ ಅಪ್ರತಿಮನೆಸೆದನು ಭಗುದಿ ಕೇಳಿಯಲಿ ಮನಸ್ಸಿಗೆ ತೃಪ್ತಿಯಾಗುವಷ್ಟು ವಿದುರ ಕೃಷ್ಣನನ್ನೇ ನೋಡ್ತಾ ಇದ್ದಾನೆ. ನಾಲಿಗೆ ಸೋತು ಹೋಗುವಷ್ಟು ಕೊಂಡಾಡ್ತಾ ಇದ್ದಾನೆ, ಜಪ ಮಾಡ್ತಾ ಇದ್ದಾನೆ, ಭಜನೆ ಮಾಡ್ತಾ ಇದ್ದಾನೆ. ನೋಡಿದನು, ಕೊಂಡಾಡಿದನು. ಅಲ್ಲಿಂದ ಬೀದಿಗೆ ಇಳಿದುಬಿಟ್ಟ. ಸೀದಾ ಕೃಷ್ಣನ ರಥ ಇತ್ತು, ರಥಕ್ಕೆ ಒಂದು ಪ್ರದಕ್ಷಿಣೆ ಹಾಕದ, ಬೀದಿಯಲ್ಲಿ ಹರಿದಾಡಿ ಮನೆ ಹತ್ರ ಬಂದ. ಒಂದು ಕಂಬ ಇತ್ತು ಅಂತ ಕಾಣುತ್ತೆ, ಕಂಬ ಹಿಡ್ಕೊಂಡು ಮೇಲಕ್ಕೆ ಹತ್ತಿಬಿಟ್ಟ. ಮನೆ ಮೇಲ್ಗಡೆ ಹತ್ತಿ ಮನೆಯ ಮುರಿದು ಈಡಾಡಿದನು. ಮೇಲೆ ಹಂಚು ಹಾಕಿದ್ರೋ ಏನಿತ್ತೋ ಒಂದೊಂದಾಗಿ ಹಂಚು ತೆಗೆದುಬಿಟ್ಟು ಬಿಸಾಕ್ತಾ ಇದ್ದಾನಂತೆ. ಕೃಷ್ಣ ರಥದಿಂದ ಇಳಿತಾ ಇದ್ದಾನೆ. ದಾರುಕ ಹೇಳ್ತಾನೆ, ಕೃಷ್ಣ ಬೇಡ, ಇವನಿಗೆ ಹುಚ್ಚು ಹಿಡಿದು ಬಿಟ್ಟಿದೆ, ಹುಚ್ಚನ ಮನೆ ಹತ್ರ ಬಂದ್ಬಿಟ್ವಿ, ಹಂಚಿನಿಂದ ಹೊಡೆದು ಬಿಡ್ತಾನೆ, ಏಟು ಬಿದ್ದು ಬಿಡುತ್ತೆ, ಬೇಡ ಕೃಷ್ಣ ರಥದಿಂದ ಇಳಿಬೇಡ ಅಂತ ಇದ್ದಾನೆ. ಕೃಷ್ಣ ರಥದಿಂದ ಇಳಿತಾ ಇದ್ದಾನೆ. ವಿದುರ ಮನೆಯನ್ನು ಮುರಿದು ಈಡಾಡ್ತಾ ಇದ್ದಾನೆ. ಭಕ್ತಿಯ ಹುಚ್ಚು ಹಿಡಿದು ಬಿಟ್ಟಿದೆ. ನಾನು ಕರೆದಿಲ್ಲ, ನನ್ನ ಮನೆಗೆ ಸ್ವಾಮಿ ಬಂದ, ನನ್ನ ಮನೆಗೆ ಪ್ರಭು ಬಂದ, ಏನು ಮಾಡಲಿ, ಏನು ಮಾಡೋಕ್ಕೂ ತೋಚದೇನೆ ಮನೆ ಹತ್ತಿ ಮನೆಯ ಮುರಿದು ಈಡಾಡ್ತಾ ಇದ್ದಾನೆ. ಕೃಷ್ಣ ರಥದಿಂದ ಇಳಿದು ಬಂದು ಬಹುಶಃ ಮೇಲಿದ್ದಾನೆ ವಿದುರ. ವಿದುರ ಬಾರೋ ಅಂತ ತಾನೇ ಕೈ ಕೊಟ್ಟು ಕೆಳಗಡೆ ಇಳಿಸಿರ್ಬೇಕು. ಮನೆ ಯಾಕೋ ಹತ್ತಿದೆ, ಯಾಕೋ ಹಂಚನ್ನೆಲ್ಲ ಕಿತ್ತಾಕ್ತಾ ಇದೆಯಾ, ಇಳಿಯೋ ವಿದುರ ಇಳಿಯೋ ಅಂತ ಇಳಿಸ್ತಾ, ವಿದುರ ತುಂಬ ಹಸಿವಾಗಿದೆ, ನಮ್ಮ ಆಪ್ತ ವಿದುರ ಏನಾದರೂ ಕೊಟ್ಟಾನು, ಆಹಾರವನ್ನು ಪಾನೀಯವನ್ನು ಕೊಡ್ತಾನೆ ಅಂತ ಬಂದರೆ, ವಿದುರ ಮನೆ ಯಾಕೋ ಮುರಿತೀಯ? ಹರಿದು ತಂದರೆ ಈ ಪರಿಮಸಗೆ ಕುಣಿದಾಡಿದೊಡೆ ಮೇನಿ ವಸತಿಯನು ಸುಗಿದೆತ್ತಿ ಬಿಸುಟರೆ ತನಗೆ ತಣಿಬಹುದೇ ವಿದುರ ನಾವು ಹಸಿರೈ ತಂದರೆ ಈ ಪರಿಮಸಗಿ ಕುಣಿದಾಡಿದೊಡೆ ಮೇನಿ ವಸತಿಯನು ಸುಗಿದೆತ್ತಿ ಬಿಸುಟರೆ ತನಗೆ ತಣಿಬಹುದೇ ವಸುಮತಿಯವರು ಮಿಗೆ ಪ್ರಾರ್ಥಿಸಿದೊಡೆ ಒಲ್ಲದೆ ಬಂದೆವೈ ನಾಚಿಸದಿರೈ ಭಾವಿದುಲ ವಸುಮತಿಯವಲ್ಲಭರು ಮಿಗೆ ಪ್ರಾರ್ಥಿಸಿದೊಡೆ ಒಲ್ಲದೆ ಬಂದೆವೈ ನಾಚಿಸದಿರೈ ಬಾರೋ ವಿದುರ ಎನ್ನುತ್ತ ಒಳಹೊಕ್ಕನ ಸುರಾರಿ ವಿದುರ, ತುಂಬ ದೂರದಿಂದ ಬಂದೆ, ತುಂಬ ಹಸಿವಾಗಿದೆಯಪ್ಪ ವಿದುರ. ಹಸಿದು ನಾವು ಐತಂದರೆ ಈ ಪರಿ ಮನೆಯ ಸುಗಿದು ಎತ್ತಿ ಬಿಸುಡುವುದು ಆವ ಪರಿ. ಮನೆ ಕಿತ್ತಾಕ್ತಾ ಇದೆಯಲ್ಲೋ ನಮ್ಮ ವಿದುರ, ನಮ್ಮ ಆಪ್ತ ಏನಾರು ಕೊಡ್ತಾನೆ ಅಂತ ನಿನ್ನ ಮನೆಗೆ ಬಂದರೆ ಹೀಗೆ ಮಾಡಬಹುದೇ ವಿದುರ? ಯಾಕೋ ಮನೆ ಹತ್ತಿರ ವಿದುರ ಇಳಿಯೋಪ್ಪ ಅಂತ ಕೃಷ್ಣನೇ ಕೈ ಕೊಟ್ಟು ಎತ್ತಿ ಇಳಿಸಿರ್ಬಹುದು, ಕೆಳಗಡೆ ಇಳಿಸಿರ್ಬಹುದು. ಇಳಿಸಿದರೆ ವಿದುರ ಬಾಗಿಲನ್ನು ಹಾಕ್ಕೊಂಡು ಹೊರಗಡೆ ಎಳೀತಾ ಇದ್ದಾನೆ. ಬಾರೋ ವಿದುರ, ಒಳಗಡೆ ಹೋಗೋಣ ಬಾರೋ. ನಾಚಿಸದಿರೈ,
ನನಗೆ ನಾಚಿಕೆ ಆಗುವಾಗ ಮಾಡಬೇಡ ವಿದುರ. ವಸುಮತಿಯ ವಲ್ಲಭರು ನಿಮಗೆ ಪ್ರಾರ್ಥಿಸಿದೊಡೆ ಒಲ್ಲದೆ ಬಂದೆವೈ. ರಾಜಾದಿರಾಜರು, ಸಾಮಂತರಾಜರು, ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ ಸಾಲಾಗಿ ವಸುಮತಿಯ ವಲ್ಲಭರು ಪ್ರಾರ್ಥಿಸಿದೊಡೆ ನಮ್ಮನೆಗೆ ಬಾ ನಮ್ಮನೆಗೆ ಬಾ ಅಂತೇಳಿ ಕರೆದರೆ ಒಲ್ಲದೆ ಅವರು ಯಾರ ಮನೆಗೂ ಹೋಗದೇನೆ ನಮ್ಮ ಆಪ್ತ ವಿದುರ ಅವ್ರ ಮನೆಗೆ ಹೋಗ್ತೀನಿ ಅಂತ ಬಂದರೆ ಹೊರಗಡೆ ದಬ್ತಾ ಇದೆಯಲ್ಲೋ, ಬಾಗಿಲು ಹಾಕ್ಕೊಳ್ತಾ ಇದೆಯಲ್ಲೋ, ಮನೆ ಮುರಿತಾ ಇದೆಯಲ್ಲೋ. ಯಾಕೋ ವಿದುರ ಏನಾಯ್ತೋಪ್ಪ ನಿನಗೆ? ಬಾರೋ ಹೊರಗಡೆ ನೀನು ಜಗಳ ಮಾಡೋದಾದ್ರೆ ಒಳಗಡೆ ಮಾಡು, ಹೊರಗಡೆ ಮಾಡಬೇಡ, ರಸ್ತೆಯಲ್ಲಿ ಮಾಡಬೇಡ. ಎಲ್ಲ ನೋಡಿ ಕೃಷ್ಣ ಅಲ್ಲಿ ಹೋದ, ಆಯಿತು ಹಂಚಿನ ಏಟು ಬಿತ್ತು ಅಂತ ಹೇಳಿ ನಗಿತಾರೆ ಜನಗಳೆಲ್ಲ. ವಿದುರ ಜಗಳ ಮಾಡೋದಾದ್ರೂ ಒಳಗಡೆ ಮಾಡು ಅಂತ ವಿದುರನ ಮನೆ ಒಳಕ್ಕೆ ಕೃಷ್ಣನೇನೆ ವಿದುರನನ್ನು ಒಳಗಡೆ ಎಳ್ಕೊಂಬಂದ. ಮಿರ್ಜಾ ಇಸ್ಮಾಯಿಲ್ ಅವರ ಮಗಳಿಗೆ ಮದುವೆ ಮಾಡಿದರಂತೆ. ಮಹಾರಾಜರಿಗೆ ಒಂದು ಆಹ್ವಾನ ಕೊಡೋದು ಪದ್ಧತಿ. ಆದರೆ ಮಹಾರಾಜರು ಯಾರ ಮದುವೆಗೂ ಹೋಗ್ತಾ ಇರಲಿಲ್ಲ. ಯಾವುದಾದ್ರೂ ಒಂದು ಕಾಲೇಜ್ ಆರಂಭ ಅದಕ್ಕೆ ಹೋಗ್ತಾ ಇದ್ರು, ಒಂದು ಆಸ್ಪತ್ರೆ ಉದ್ಘಾಟನೆ ಹೋಗ್ತಾ ಇದ್ರು, ಒಂದು ಸೇತುವೆ ಹೋಗ್ತಾ ಇದ್ದರು, ಒಂದು ದೇವಸ್ಥಾನದ ಉದ್ಘಾಟನೆ ಅದಕ್ಕೆ ಹೋಗ್ತಾ ಇದ್ದರು. ಖಾಸಗಿ ಯಾರ ಮನೆಗೂ ಕೂಡ ಮದುವೆ ಮುಂಜಿ ಇತ್ಯಾದಿಗಳಿಗೆ ಮಹಾರಾಜರು ಹೋಗ್ತಾ ಇರಲಿಲ್ಲ. ಗೌರವವಾಗಿ ಒಂದು ಪತ್ರಿಕೆಯನ್ನು ಕೊಟ್ಟು ಬರ್ತಾ ಇದ್ರು. ಹಾಗೆ ತಿಳ್ಕೊಂಡು ಮಿರ್ಜಾ ಲಗ್ನ ಪತ್ರಿಕೆ ಅದಕ್ಕೆ ಒಳ್ಳೆ ಚಿನ್ನದ ಇದರಿಂದ ಅಲಂಕಾರ ಮಾಡಿರುವಂಥ ಪತ್ರಿಕೆಯನ್ನು ತಟ್ಟೆಯಲ್ಲಿ ಇಟ್ಟುಬಿಟ್ಟು ಮಹಾರಾಜರಿಗೆ ಇಂಥ ದಿವಸ 12 ಗಂಟೆಗೆ ಮಗಳಿಗೆ ಮದುವೆ ಅಂಥೇಳಿ ಮಹಾರಾಜರಿಗೆ ಕೊಟ್ಟು ಬಂದ್ಬಿಟ್ರು. ಮಿರ್ಜಾ ಮನೆ ಪರಿವಾರ ಎಲ್ಲ ಮಹಾರಾಜರಿಗೆ ಗೊತ್ತು. 12 ಗಂಟೆಗೆ ಮಿರ್ಜಾ ಅವರ ಮನೆಯಲ್ಲಿ ಮದುವೆ ನಡೀತು. ಮದುವೆ ಆದಮೇಲೆ ಎಲ್ಲರಿಗೂ ಕೂಡ ದ್ರಾಕ್ಷಿ, ಗೋಡಂಬಿ, ಉತ್ತತ್ತಿ, ಬಡವರೆಲ್ಲ ಮಂಡಕ್ಕಿ, ಬಾದಾಮಿ ಎಲ್ಲ ಹಂಚಿಬಿಡ್ತಾರೆ. ಹಂಚಿ ಅಲ್ಲಲ್ಲೇ ತಿಂದು ಅಲ್ಲಲ್ಲೇ ಹಾಕಿಬಿಡ್ತಾರೆ. ಇಡೀ ಮನೆ ಎಲ್ಲ ಕಡೆಯಲ್ಲೂ ಕೂಡ ಮಂಡಕ್ಕಿ ಅದು ಇದು ಬಿದ್ದುಬಿಟ್ಟು ಕಸ ಆಗಿದ್ದು ಬಿಡುತ್ತೆ. ಮಿರ್ಜಾ ಮನೆಯಲ್ಲೂ ಕೂಡ ಸರಿಯಾಗಿ 12 ಗಂಟೆಗೆ ಮುಹೂರ್ತ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಕಲ್ಸಕ್ರೆ ಅದು ಇದು ತಿಂದುಬಿಟ್ಟು ಅಲ್ಲೇ ಹಾಕಿಬಿಟ್ಟಿದ್ದಾರೆ. ಗಂಡ ಬೇರುಂಡದ ಕಾರು ಬಂದುಬಿಡ್ತು ಮನೆಯ ಮುಂದೆ. ಮಿರ್ಜಾ ಮಹಾಪ್ರಭು ಬಂದರು ಕಾಣುತ್ತೆ, ಗಂಡ ಬೇರುಂಡದ ಕಾರು ಬಂತು ಅಂತ ಅಂದ್ರಂತೆ. ಅನ್ನೋಷ್ಟರಲ್ಲಿ ಮಹಾರಾಜರು ಇಳಿದು ಬಿಟ್ಟು ಅಲ್ಲಿ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸೀದಾ ಒಳಗಡೆ ಹೋದರು. ಮಿರ್ಜಾ ಮಗಳು ಕೂಡ ಮಹಾರಾಜರಿಗೆ ಪರಿಚಯ. ಅರಮನೆಯಿಂದ ಸೀರೆನೋ ಆಭರಣವೋ ಏನೋ ತಂದಿದ್ದರು. ಮಗಳಿಗೆ ಮಂತ್ರಾಕ್ಷತೆ ಇಟ್ಟು ಆಶೀರ್ವಾದ ಮಾಡಿ ಕೊಟ್ಟು ಮಹಾರಾಜರು ಅಲ್ಲಿಂದ ಹೊರಡಬೇಕು. ಮಹಾರಾಜರು ಮನೆ ಒಳಗೆ ಬಂದಿದ್ದಾರೆ. ಮಿರ್ಜಾ ಹೊರಗಡೆ ಬಂದುಬಿಟ್ರು. ಹೊರಗಡೆ ಬಂದು ಟವಲ್ ಹಾಸಿ, ಮನೆ ಮುಂದೆ ಒಂದು ಸಣ್ಣ ಪಾರ್ಕ್ ಇತ್ತಂತೆ, ಅಲ್ಲಿ ಟವಲ್ ಹಾಸಿಬಿಟ್ಟು ಇದನ್ನು ನಮಾಜ್ ಮಾಡೋ ಹಾಗೇನೆ ಮೊಳಕಾಲು ಊರಿ ಕೂತ್ಕೊಂಡು ನಮಾಜ್ ಮಾಡೋ ಶುರು ಮಾಡಿಬಿಟ್ರು. ಮಿರ್ಜಾ ಏನು ಮಾಡ್ತಾ ಇದ್ದೀರಿ? ಕೃಷ್ಣರಾಜ ಒಡೆಯರು ಬಂದಿದ್ದಾರೆ, ಏನು ಮಾಡ್ತಾ? ಅರೇ ಕೃಷ್ಣ ಪ್ರಭು ಆಯಾ ಹೈ, ಹಮ್ ತೋ ಗರೀಬ್ ಲೋಗ್ ಕ್ಯಾ ಕರ್ನಾ, ನಾವು ಗರೀಬ್ರು ಏನು ಕೃಷ್ಣ ಪ್ರಭು ಬಂದಿದ್ದಾರೆ, ನಾವು ಗರೀಬ್ರು ಏನು ಬರೋದಿಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಂದುಬಿಟ್ರು ಅವತ್ತು. ನಾವು ಗರೀಬರು ಏನು ಮಾಡೋಕ್ಕಾಗತ್ತೆ? ಕೃಷ್ಣ ಪ್ರಭು ಬಂದಿದ್ದಾರೆ, ನಮಾಜ್ ಮಾಡ್ತೀನಿ ಅಂತ. ಮಹಾರಾಜರು ಬಂದು ಹೋಗೋವರಿಗೂ ಹೊರಗಡೆ ನಮಾಜ್ ಮಾಡ್ತಾನೆ ಇದ್ರು. ನೀವು ಬಂದ್ರ ಅಂತಲೂ ಕೇಳಲಿಲ್ಲ, ಅಲ್ಲೇ ಇದ್ದು ಬಿಟ್ರಂತೆ. ಮಿರ್ಜಾಗೆ ಕೃಷ್ಣ ಪ್ರಭು ಬಂದಾಗಲೇ ಈ ತರಹ ತಲೆಯೆಲ್ಲ ಚಕ್ಕರ್ ಹೊಡೆದು ಬುದ್ಧಿ ಭ್ರಂಶವಾದಾಗ, ಕೃಷ್ಣ ಪರಮಾತ್ಮನೇ ಬಂದಾಗ ವಿದುರನಿಗೆ ಏನಾಗಿರಬೇಕು? ವಿದುರನಿಗೆ ಹುಚ್ಚಿಡಿದು ಬಿಡ್ತು. ಒಳಗಡೆ ಹೋದ. ಕೃಷ್ಣ ಒಳಗಡೆ ಹೋಗಿ ಕೆಲವು ಒಳ ಬರಬೇಕೌತುಕವು ಪಾಲ್ಗಡಲೊಳಗೆ ಮಲಗುವ ವಿಷ್ಣು ವಿದುರನ ನಿಲಯದೊಳಗೆ ಒಕ್ಕುಡಿದೆ ಹಾಲಲಿ ಹಸಿಬನು ಕಿದನು ಒಳ ಬರಬೇಕೌತುಕವು ಪಾಲ್ಗಡಲೊಳಗೆ ಮಲಗುವ ವಿಷ್ಣು ವಿದುರನ ನಿಲಯದೊಳಗೆ ಒಕ್ಕುದಿತೆ ಹಾಲಲಿ ಹಸಿಬನು ಕಿದನು ಹೊಲಬುಗೆಡಿಸಿದನು ಅಖಿಲ ನಿಗಮಂಗಳನು ಸನ್ನರಿಕೆಯಲಿ
ಭಜಕಂಗೊಲಿದು ತಾನೈದರನು ಕರುಣದ ಘನತೆಯನ್ನು ಲೋಕ ಕಂಜ ಸಂಭವಿತನು ಬಂದನು. ಆಶ್ಚರ್ಯವಾಗುತ್ತೆ. ಕೃಷ್ಣನೇ ಒಳಗೆ ಹೋದ, ದೇವರ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಎಲ್ಲ ಕಡೆಯಲ್ಲೂ ಹುಡುಕದ. ಬಹುಶಃ ಅದೇ ತಾನೇ ವಿದುರ ದೇವರ ಪೂಜೆ ಮಾಡಿ ನೈವೇದ್ಯ ಮಾಡಿ ಒಂದು ಕುಡಿಕೆಯಲ್ಲಿ ಸ್ವಲ್ಪ ಹಾಲಿತ್ತಂತೆ, ಒಂದು ತುಳಸಿ ದಳ ಹಾಕಿ ನೈವೇದ್ಯ ಮಾಡಿ ಅರಮನೆಗೆ ಹೊರಟಿದ್ದಾನೆ. ಕೃಷ್ಣನೇ ಆ ಗೂಡಿನಲ್ಲಿ ಹುಡುಕಿ ಆ ಕುಡಿಕೆಯಲ್ಲಿರೋ ಹಾಲನ್ನು ತಗೊಂಡು ಕುಡಿದಂತೆ. ಎಂತಹ ಸವಿ ವಿದುರ, ಎಂತಹ ಹಾಲಿಟ್ಟಿದೆಯಪ್ಪ, ಎಷ್ಟು ಮಧುರವಾಗಿದೆಯೋ, ಬಾಂತ್ಲೇ ಕರೀಲಿಲ್ಲ, ಹಾಗೇ ಹೊರಗಿಂದ ದಬ್ತಾ ಇದೆಯಾ, ನನಗಾಗಿ ಎಂತಹ ಹಾಲನ್ನು ಇಟ್ಟಿದೆಯೋ ವಿದುರ ಅಂತ ಹೇಳಿ ಒಕ್ಕುಡಿಕೆ ಹಾಲಲ್ಲಿ ಹಸಿವ ನೂಕಿದನು. ಆ ಕುಡಿಕೆಯಲ್ಲಿರೋ ಹಾಲನ್ನು ಕುಡಿದು ಬಿಟ್ಟು ಆವತ್ತಿನ ಹಸಿವನ್ನು ಕೃಷ್ಣ ನೂಕಿದ್ದಾನೆ. ಪಯೋಬಿಂದುಗಳು ಕುಡಿಬೇಕಾದ್ರೆ ಕೃಷ್ಣನ ಕಾಲಿನ ಮೇಲೆ 2 ಹನಿ ಬಿದ್ದು ಬಿಡ್ತಂತೆ. ವಿಷ್ಣು ಪಾದೋದ್ಭವೇ ದೇವಿ ಗಂಗೆ ತ್ರಿಪಥಗಾಮಿನಿ. ವಿಷ್ಣುವಿನ ಪಾದದಿಂದ ಗಂಗಾ ನದಿ ಹುಟ್ಟಿದೆಯಂತೆ. ಈಗಲೂ ಬೆಳ್ಳಗಿದೆ, ಎಲ್ಲ ನದಿಗಿಂತ ಗಂಗಾ ತೀರ್ಥ ಬೆಳ್ಳಗಿರುತ್ತೆ. ಆ ಕಾಲದಲ್ಲಿ ಯುಗಾಂತರದಲ್ಲಿ ಹಾಲಿದ್ದ ಹಾಗೆ ಇತ್ತಂತೆ ಗಂಗಾ ನದಿ. ಈ ಹಾಲು ಬಿದ್ದು ಬಿಡ್ತು, ವಿದುರ ಮೇಲೆ ಕುಡಿದಿರೋ ಹಾಲು ಅದಕ್ಕೆ ಬಿದ್ದು ಬಿಡ್ತು. ವಿಷ್ಣುವಿನ ಪಾದದಿಂದ ಗಂಗೆ ಹುಟ್ಟಿತ್ತು, ಅದು ನದಿಯ ಹಾಗೇನೆ ಹರಿದು ಬಿಡ್ತಂತೆ. ನೋಡೋವರಿಗೆ ಬಹುಶಃ ದುರ್ಯೋಧನ ಅರಮನೆ ತಗ್ಗಿನಲ್ಲಿತ್ತು ಅಂತ ಕಾಣುತ್ತೆ, ವಿದುರನ ಮನೆ ಸ್ವಲ್ಪ ಎತ್ತರದಲ್ಲಿತ್ತು ಅಂತ ಕಾಣುತ್ತೆ. ಆ ಕಡೆಗೆ ಹರಿದು ಬಿಡ್ತಂತೆ. ಹಾಲಿನ ಹೊಳೆ ಪರಮಾತ್ಮನ ಪಾದದ ಮೇಲೆ ಬಿದ್ದು ಗಂಗೆಯಲ್ಲಿ ಸೇರಿ ಹಾಲಿನ ಹೊಳೆ ಹರಿದು ಬಿಡ್ತು. ದುರ್ಯೋಧನನ ಅರಮನೆಯೇ ಕೊಚ್ಕೊಂಡು ಹೋಗ್ಬಿಡುತ್ತನೋ ಅನ್ನೋಷ್ಟು ಹಾಲು ಹರಿದು ಬಿಡ್ತು ಅಂತ ಒಂದ್ಸಾರಿ ವರ್ಣನೆ ಮಾಡ್ತಾರೆ. ಕ್ಷೀರ ಸಮುದ್ರದಲ್ಲಿ ಕೃಷ್ಣ ಮಲಗ್ತಾನೆ, ಅವನು ಬಿಟ್ಟಿರೋಕೆ ಆಗದೇನೆ ಕ್ಷೀರ ಸಮುದ್ರವೇ ಬಂದುಬಿಡ್ತು ಅಂತ ಒಂದು ಕಡೆ ವರ್ಣನೆ ಮಾಡ್ತಾರೆ. ಒಳಗಡೆ ಅಲ್ಲಿ ತುಳಸಿ ಹತ್ರ ಪೂಜೆ ಮಾಡ್ತಾ ಇದ್ಲಂತೆ ವಿದುರನ ಹೆಂಡತಿ. ಹೊರಗಡೆ ಬಂದ್ಲು, ಕೃಷ್ಣನೂ ನಿಂತ್ಕೊಂಡಿದ್ದಾನೆ, ಹಾಗೆ ಹಾಲು ಕುಡಿತಾ ಇದ್ದಾನೆ. ವಿದುರ ಹೊರಗಡೆ ಎಳೀತಾ ಇದ್ದಾನೆ. ಅಲ್ಲ ಅಂದರೆ ಕೃಷ್ಣ ಬಂದಿದ್ದಾನೆ, ಒಂದು ಮನೆ ಕೊಡಬಾರ್ದೆ, ಒಂದು ಆಸನ ಕೊಡಬಾರ್ದೆ, ಕೂತ್ಕೋ ಅಂತನ್ಬಾರ್ದೆ, ನಿಂತ್ಕೊಂಡೇ ಇದ್ದಾನಲ್ಲ ಕೃಷ್ಣ. ಕೃಷ್ಣ ಅವ್ರಿಗೇನೂ ತೋಚೋರಿಲ್ಲ, ಅವ್ರಿಗೊಂಥರ ಹುಚ್ಚು, ಭಕ್ತಿಯ ಹುಚ್ಚು, ಅವ್ರಿಗೇನೂ ತೋಚೋರಿಲ್ಲ ಅಂತ ಒಳಗಡೆ ಹೋಗಿ ಬಾಳೆಹಣ್ಣನ್ನು ನೈವೇದ್ಯ ಮಾಡಿದ್ದ ವಿದುರ. ಆ ಬಾಳೆಹಣ್ಣನ್ನು ತಟ್ಟೆಯಲ್ಲಿ ಇಟ್ಕೊಂಡು ಬಂದು ಬಾಳೆಹಣ್ಣನ್ನು ಸುಲಿದ್ಲಂತೆ. ಹಣ್ಣನ್ನು ಸುಲಿದು ಬಿಟ್ಟು ಸಿಪ್ಪೆಯನ್ನು ತಟ್ಟೆಯಲ್ಲಿ ಇಟ್ಕೊಂಡಿದ್ದಾಳೆ, ಹಣ್ಣನ್ನು ಬಿಸಾಕ್ತಾ ಇದ್ದಾಳೆ. ಕೃಷ್ಣ ಅವರಿಗೆ ಹುಚ್ಚಿಡಿದಿದೆ, ಅವರಿಗೇನೂ ತೋಚೋರಿಲ್ಲ. ತಗೋ ಕೃಷ್ಣ, ತಟ್ಟೆಯಲ್ಲಿ ಸಿಪ್ಪೆಯನ್ನು ಇಟ್ಟು ಕೊಡ್ತಾ ಇದ್ದಾಳೆ, ಹಣ್ಣನ್ನು ಬಿಸಾಕ್ತಾ ಇದ್ದಾಳೆ. ಅವರಿಗೇನು ತೋಚೋದಿಲ್ಲ, ಇವಳಿಗೆ ತೋಚಿದೆ ನೋಡಿ. ಇವಳಿಗೆ ಹಣ್ಣನ್ನು ಬಿಸಾಕಿ ಸಿಪ್ಪೆಯನ್ನು ಇಟ್ಟು ಕೊಡ್ತಾ ಇದ್ದಾಳೆ. ಎಲ್ಲರಿಗೂ ಕೂಡ ಪರಮಾತ್ಮನನ್ನು ಕಂಡಾಗ ಆ ಭಕ್ತಿಯ ಆವೇಗದಿಂದ ಮನಸ್ಸು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅಂತ ಬಂದ ಕೃಷ್ಣ. ಆವತ್ತು ದುರ್ಯೋಧನ ಅರಮನೆಗೆ ಹೋಗಲೇ ಇಲ್ಲ. ಮರುದಿನ ಬರ್ತೀನಿ ಅಂತ ಹೇಳಿ ಕಳಿಸಿದ. ದುರ್ಯೋಧನಿಗೆ ಭಾರೀ ಬೇಜಾರಾಗ್ಬಿಟ್ಟಿತ್ತು. ಭಾರಿ ಬೇಜಾರಾಗಿ ಈಗಾಗೋಲ್ಲ, ನಾಳೆ ನಾನು ಹೇಳ್ತೀನಿ, ಟೈಮ್ ಕೊಡ್ತೀನಿ, ಆವಾಗ ಬರಲಿ, ಬಂದು ಅವನ ಏನು ಕೆಲಸ ಇದೆಯೋ ಅದನ್ನು ಬಗಲು ಹೋಗಲಿ. ಸಿಟ್ಟು ಬಂದುಬಿಟ್ಟಿದೆ ದುರ್ಯೋಧನಿಗೆ, ತನ್ನ ಮನೆಗೆ ಬರಲಿಲ್ಲ ಅಂಥೇಳಿ ಸಿಟ್ಟಿನಿಂದ ಈಗಾಗೋಲ್ಲ, ಬರೋದು ಬೇಡ ಅಂತ ಹೇಳು, ನಾನು ಟೈಮ್ ಕೊಡ್ತೀನಿ, ಆವಾಗ ಬೇಕಾದ್ರೆ ಬಂದು ಹೋಗಲಿ ಅಂತ. ಮರುದಿನ ಒಂದು ಟೈಮ್ ಕೊಟ್ಟು ಕೃಷ್ಣ ಬರಲಿ ಅಂತ ಹೇಳಿ ಕಳಿಸ್ತಾನೆ. ಕೃಷ್ಣ ಬರ್ತಾ ಇದ್ದಾನೆ. ಹಸ್ತಿನಾವತಿಯ ಜನಗಳೆಲ್ಲ ಕೃಷ್ಣನನ್ನು ನೋಡ್ತಾ ಇದ್ದಾರೆ. 4 ಪದ್ಯದಲ್ಲಿ ಕವಿ ಕೃಷ್ಣ ಬಂದ, ಹೇಗೆ ಬಂದ, ಹೇಗಿದ್ದ. ಕಂಜ ಸಂಭವ ಪಿತನು ಬಂದನು, ನಂಜಿನಲ್ಲಿ ಪವಡಿಸುವ ಬಂದನು. ಕಂಜ ಸಂಭವ ಪಿತನು ಬಂದನು, ನಂಜಿನಲ್ಲಿ ಪವಡಿಸುವ ಬಂದನು. ಕುಂಜರನ ಮೊರೆಗೆ
ಸಲಹಿದ ದೇವನಿಗೆ ಬಂದ ಅಂಜನಾಸುತನೊಡೆಯ ಬಂದನು ಅಂಜನಾಸುತನೊಡೆಯ ಬಂದನು ಅಂಜಿದ ಸುರನಿಗ ಭಯವಿತ್ತವ ಭಂಜನೆಗೆ ಬಲು ದೇವ ಬಂದನು ಅಂಜಿದ ಸುರನಿಗ ಭಯವಿತ್ತವ ಭಂಜನೆಗೆ ಬಲು ದೈವ ಬಂದನು ಮುಬದಿಯರ ಮನೆಗೆ ಟೈಮ್ ಹತ್ತ ಬೇರೆ ನಿಮ್ಮ ಕಾಲು ಗಂಟೆ ಅದು ಗಡಿಯಾರ ಕಾಣೋದೇ ಇಲ್ಲ, ಎಷ್ಟು ಗೊತ್ತು, ಪ್ರತಿ ದಿವಸ ಇಲ್ಲೇ ಇಟ್ಕೊಂಡು ನೋಡಬೇಕು. ಕಂಜ ಸಂಭವ ಪಿತನು ಬಂದನು. ಕಂಜ ಸಂಭವ ಅಂದರೆ ಬ್ರಹ್ಮನ ಅಪ್ಪ ಇವನು. ಕಂಜ ಸಂಭವ ಕೃಷ್ಣ ಬರ್ತಾ ಇದ್ದಾನೆ. ನಂಜಿನಲ್ಲಿ ಪವಡಿಸುವ ಬಂದನು. ಹಾವಿನ ಹಾಸಿಗೆ ಮೇಲೆ ಮಲಗುವಂಥವನು ಕೃಷ್ಣ ಬಂದಿದ್ದಾನೆ. ಕುಂಜರನ ಮೊರೆಗೇಳಿ ಸಲಹಿದ ದೇವ ಬಂದ. ಒಂದು ಆನೆ ಕರೆದರೂ ಕೂಡ ಬರ್ತಾನೆ ಅಂಥ ದೇವೋತ್ತಮ ಬಂದ. ಅಂಜನಾಸುತನ ಒಡೆಯ ಬಂದನು. ಅಂಜಿದ ಅಸುರಗೆ ಅಭಯವಿತ್ತವ ವಿಭೀಷಣನಿಗೆ ಅಭಯವನ್ನು ಕೊಟ್ಟ, ಪ್ರಹ್ಲಾದನಿಗೆ ಅಭಯವನ್ನು ಕೊಟ್ಟಂತಹ ಬಂದ ಅಂತಹ ದೇವದೇವೋತ್ತಮ. ಹಾಗೆ ಪ್ರಾಸವನ್ನು ಕಂಜ ಸಂಭವ ನಂಜಿನಲ್ಲಿ ಪವಡಿಸುವ ಕುಂಜರನ ಮೊರೆಗೇಳಿ ಅಂಜನಾಸುತನೊಡೆಯ ಅಂಜಿದ ಅಸುರಗೆ ಭಂಜನೆಗೆ ಬಲುದೈವ ಬಂದ ಅಂಥೇಳಿ ದೇವದೇವೋತ್ತಮನನ್ನು ಕವಿ ಪ್ರಾಸವಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಈ ಸ್ತೋತ್ರದಲ್ಲಿ ಪರಮಾತ್ಮನಿಗೆ ಏನೂ ಕೂಡ ವ್ಯತ್ಯಾಸವಿಲ್ಲ. ಋಷಿಗಳು ಪ್ರಾರ್ಥನೆ ಮಾಡಿದರೆ ಮಾತ್ರ ಬರ್ತಾನೆ ಅಂತಿಲ್ಲ. ಅವನಿಗೆ ಒಂದು ಆನೆ ಪ್ರಾರ್ಥನೆ ಮಾಡಿದರೂ ಬರ್ತಾನೆ, ಒಂದು ಮಗು ಧ್ರುವ ಪ್ರಾರ್ಥನೆ ಮಾಡಿದರೂ ಬರ್ತಾನೆ, ಒಂದು ಪಕ್ಷಿ ಪ್ರಾರ್ಥನೆ ಮಾಡಿದರೆ ಬರ್ತಾನೆ, ಒಂದು ಕಪಿ ಹನುಮ ಪ್ರಾರ್ಥನೆ ಮಾಡಿದರೆ ಬರ್ತಾನೆ, ಒಬ್ಬ ರಾಕ್ಷಸ ಪ್ರಾರ್ಥನೆ ಮಾಡಿದರೆ ಬರ್ತಾನೆ. ಅವನಿಗೆ ಯಾವ ಪಾರ್ಶಿಯಾಲಿಟಿಯೂ ಇಲ್ಲ. ಯಾರು ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ತನ್ನನ್ನು ತಾನು ಒಪ್ಪಿಸ್ಕೊಳ್ತಾನೆ. ದೇವ ಬಂದನು ತನ್ನ ನೆನೆಬರ ಕಾವ ಬಂದನು. ಕಣ್ಣನ್ನು ಮುಚ್ಕೊಂಡು ತಲೆ ದೂಗ್ತಾ ಇದ್ದು ಬಿಟ್ರೆ ನಿದ್ರೆ ಬಂದುಬಿಡುತ್ತೆ. ಅಂಥ ಅಷ್ಟು ಮಧುರವಾದ ರಾಗ ದೇವ ಬಂದನು. ದೇವ ಬಂದನು ತನ್ನ ನೆನೆಬರ ಕಾವ ಬಂದನು. ದೇವ ಬಂದನು ತನ್ನ ನೆನೆಬರ ಕಾವ ಬಂದನು. ದೈತ್ಯ ಕುಲ ವನದಾವ ಬಂದನು. ಭಾಗವತ ಜನೋಪನು ಬಂದ. ಭಾವಿಸುವಡೆ ಅಘಹಾರಿ ಬಂದನು ಬಂದನು ಬಂದನು. ಭಾವಿಸುವಡೆ ಅಘಹಾರಿ ಬಂದನು. ಓ ವಿಬಂದರೆ ತನ್ನ ಬೀರುವ ದೇವ ಬಂದನು. ಓ ವಿಬಂದರೆ ತನ್ನ ಬೀರುವ ದೇವ ಬಂದನು. ವೀರನರ ಬಂದನರ ಮನೆಗೆ ಅರಸ ಬಂದನು. ಭಾಗವತ ಜನ ಪರುಷ ಬಂದನು. ಅರಸ ಬಂದನು. ಭಾಗವತ ಜನ ಪರುಷ ಬಂದನು. ಭಕ್ತವತ್ಸಲ ಕರುಣಿ ಬಂದನು. ತನ್ನ ನೆನೆದರೆ ಪರಮ ಪದವಿ
ಪರಮ ಪುರುಷೋತ್ತಮನು ಬಂದನು ತನ್ನ ನೆನೆದರೆ ಪರಮ ಪದವೀವ ಪರಮ ಪುರುಷೋತ್ತಮನು ಬಂದನು ದುರಿತ ದುರ್ಗ ವಿಭಾಡ ಬಂದನು ದುರಿತ ದುರ್ಗ ವಿಭಾಡ ಬಂದನು ಸುರರ ಸಲಹುವ ದೇವ ಬಂದನು ನೃಪತಿ ಅರಮನೆಗೆ ಭಕ್ತಿರಸದ ಈ ಪದ್ಯದಲ್ಲಿ ಮಧ್ಯೆ ಅನುವಾದ ಮಾಡಿದರೆ ಅದಕ್ಕೆ ಇದು ಬಂದು ಬಿಡುತ್ತೆ, ಮಧ್ಯೆ ತಡೆ ಬಂದಂಗೆ ಆಗಿಬಿಡುತ್ತೆ ಅನ್ನೋದರಿಂದ ಅನುವಾದ ಮಾಡಲಿಲ್ಲ. ತನ್ನ ಓವಿ ಬಂದರೆ ತನ್ನ ಬೀರುವ ದೇವನಿದೆ ಬಂದ, ನೀನೇ ತಂದು ಬಿಟ್ರೆ ತನ್ನನ್ನೇ ತಾನು ಕೊಟ್ಕೊಂಡ್ಬಿಡ್ತಾನಂತೆ. ಭಕ್ತ ಪರಮಾತ್ಮ ಇಬ್ಬರು ಕೂಡ ಹೋಗ್ತಾ ಇದ್ರು. ಭಕ್ತ ಪ್ರಾರ್ಥನೆ ಮಾಡ್ದ, ಕೃಷ್ಣ ನನ್ನನ್ನು ಯಾವತ್ತೂ ನೀನು ಬಿಡಬಾರ್ದು, ನನ್ನ ಬೆನ್ನ ಹಿಂದೆ ನೀನು ಇರಬೇಕು ಅಂತ ಕೇಳ್ಕೊಂಡ. ಆಗಲಪ್ಪ ಹಾಗೆ ಮಾಡ್ತೀನಿ. ಒಂದು ಸಾರಿ ಸಮುದ್ರ ತೀರದಲ್ಲಿ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ. ಭಕ್ತ ಮುಂದೆ ಹೋಗ್ತಾನೆ, ಪರಮಾತ್ಮ ಹಿಂದೆ ಹೋಗ್ತಾನೆ. ನಾನು ಹಿಂದೆ ಇರಬೇಕು ಅಂತ ಕೇಳ್ಕೊಂಡಿದ್ದಾನೆ, ಹಿಂದೆ ಹೋಗ್ತಾ ಇದ್ದಾನೆ. ಒಂದು ಫರ್ಲಾಂಗ್ ದೂರ ನಡೆದು ಬಿಟ್ಟು ಆ ಭಕ್ತ ತಿರುಗಿ ನೋಡ್ದ. ತಿರುಗಿ ನೋಡಿಬಿಟ್ರೆ ಏನಾಗುತ್ತೆ ಅಂದರೆ ಸಾಲಿಗೆ ಇವೊಂದು 2 ಹೆಜ್ಜೆ, ಅವೊಂದು 2 ಹೆಜ್ಜೆ, ಪರಮಾತ್ಮನ 2 ಹೆಜ್ಜೆ, ಭಕ್ತನ 2 ಹೆಜ್ಜೆ, ಹೀಗೇ ಬಿದ್ದುಕೊಂಡು ಹೋಗಿದೆ ಅಂತ. ಹಾಗೆ ತಿರುಗಿ ನೋಡಿದಾಗ 1-2 ಜಾಗದಲ್ಲಿ ಬರೇ 4 ಹೆಜ್ಜೆ ಇರಬೇಕಲ್ಲ, 2 ಹೆಜ್ಜೆ ಒಂದು 2 ಜಾಗದಲ್ಲಿ ಇದ್ದು ಬಿಡ್ತು. ಪರಮಾತ್ಮ ಅಲ್ಲಿ ನನ್ನ ಕೈ ಕೊಟ್ಟು ಬಿಟ್ಟಿದೀಯಾ, ಅಲ್ಲಿ ನನ್ನ ಹಿಂದೆ ಇಲ್ಲೇ ಇಲ್ಲ ನೀನು ಅಂದ. ಎಲ್ಲಪ್ಪ ಅಗೋ ನೋಡು ಅಲ್ಲಿ ಬರೇ 2 ಹೆಜ್ಜೆ ಇದೆ. ನಿನಗೆ ಹೋದ ವರ್ಷ ಮೇ ತಿಂಗಳಲ್ಲಿ ಏನಾಗಿತ್ತು ಅಂತ, ಒಂದು ಬಸ್ನಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು, ಅಷ್ಟೊಂದು ಆಗಿತ್ತಾ. ಆಮೇಲೆ ಇನ್ನೊಂದು ಸಾರಿ ಆಗಸ್ಟ್ನಲ್ಲಿ ಏನಾಗಿತ್ತು, ಒಂದು ಸಾರಿ ನೀರಲ್ಲಿ ಮುಳುಗೋ ಹಾಗೆ ಆಗಿಬಿಟ್ಟಿದ್ದೆ, ಬಿದ್ದುಬಿಟ್ಟೆ, ಒಂದು ಸಾರಿ ಹೀಗಾಗ್ಬಿಡ್ತು, ಹಾಗಾಗಿತ್ತಾ. ನೋಡು ಅದೇ ಜಾಗ ನೋಡು, ಅಲ್ಲಿ 2 ಹೆಜ್ಜೆ ಇದೆ. ಹಾಂ, ಆ ಟೈಮಲ್ಲಿ ನನ್ನನ್ನು ಕೈ ಬಿಟ್ಬಿಟ್ಟಿದೀಯಾ? ಕೈ ಬಿಟ್ಟಿಲ್ಲ, ಯಾರ ಹೆಜ್ಜೆ ನೋಡೋಣ ಬಾ ಹೋಗೋಣ ಕರ್ಕೊಂಡವ್ರು. ಅಲ್ಲಿರೋದು ಯಾರ ಹೆಜ್ಜೆ? ನಿಂದು. ಹಾಗಾದ್ರೆ ನಂದು? ನಿನ್ನನ್ನು ಎತ್ಕೊಂಡಿದ್ದೆ ನಾನು ಅಂದ. ಯಾಕೆ ಅಂತಂದರೆ ಬರೇ ನಿನ್ನ ಬೆನ್ನ ಹಿಂದೆ ಇರುವಂತಂದೆಲ್ಲ, ಬೆನ್ನ ಹಿಂದೆ ಮಾತ್ರ ಇಲ್ಲ, ಆಪತ್ತು ಬಂದಾಗ ನಿನ್ನನ್ನು ಎತ್ಕೊಂಡಿದ್ದೀನಿ ಅಂತ. ಆಪತ್ತು ಬಂದಿತ್ತು, ಇಲ್ಲದ್ರೆ ಹೋಗ್ಬಿಡ್ತಾ ಇದ್ದೆ, ನಿನ್ನನ್ನು ಎತ್ಕೊಂಡಿದ್ದೆ, ಅಲ್ಲಿರೋ ನಂದೇ ಹೆಜ್ಜೆ, ಆವಾಗ ನೀನು ಎತ್ಕೊಂಡಿದ್ದೀನಿ. ಇನ್ನೊಂದು ಆಪತ್ತು ಬಂದಾಗಲೂ ನಿನ್ನನ್ನು ಎತ್ಕೊಂಡಿದ್ದೀನಿ ಅಂತ. ಹಾಗೆ ಪರಮಾತ್ಮ ಬರೇ ನಮ್ಮ ಬೆನ್ನ ಹಿಂದಿರೋಲ್ಲ, ನಮಗೆ ಆಪತ್ತು ಬಂದರೆ ಮಗುವಿನಂತೆ ಎತ್ಕೊಂಡು ತನ್ನ ಮಗನಂತೆ ತನ್ನ ಜೀವ ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ. ಅಂತಹ ದೇವೋತ್ತಮ ಬರ್ತಾ ಇದ್ದಾನೆ. ಕ್ಷೀರವಾರಿಧಿ ಶಯನ ಬರ್ತಾ ಇದ್ದಾನೆ. ಕ್ಷೀರವಾರಿಧಿ ಶಯನ ಬಂದನು ವಾರಿಯೋದರ ಕೃಷ್ಣ ಬಂದನು. ಕ್ಷೀರವಾರಿಧಿ ಶಯನ ಬಂದನು ವಾರಿಯೋದರ ಕೃಷ್ಣ ಬಂದನು. ಧಾರುಣಿಯ ಹೊರೆ ಇಳಿಸಲು ಸುಗ ಮನುಜ ವೇಷದಲ್ಲಿ ಭೋರಿದನು ಜರ ನೊರೆಸಿ ಕೌರವ ವಾರಿಧಿಯ ಮುಕ್ಕುಳಿಸಲೋ ಸುಗ ಭೋರನೈದರುತ್ತಿದ್ದನು ಅಂಧನು ಬಾಲನರ ಮನೆಗೆ. ಭೋರಿದನು ಜರ ನೊರೆಸಿ ಕೌರವ ವಾರಿಧಿಯ ಮುಕ್ಕುಳಿಸಲೋ ಸುಗ ಭೋರನೈದರುತ್ತಿದ್ದ
ತಿದ್ದನು ಅಂಧನು ಬಾಲನದ ಮನೆಗೆ ಭೋರನೈತರು ತಿರ್ದನು, ಭೋರನೆ ಬರ್ತಾ ಇದ್ದಾನಂತೆ. ಕ್ಷೀರವಾರಿಧಿ ಶಯನ, ಕ್ಷೀರಸಾಗರದಲ್ಲಿ ಮಲಗುವ ಆ ಕೃಷ್ಣ, ವಾರಿಜೋದರ ಕೃಷ್ಣ ಬರ್ತಾ ಇದ್ದಾನೆ. ಭೂಭಾರ ಹರಣಕ್ಕಾಗಿ ಬರ್ತಾ ಇದ್ದಾನೆ. ಭಕ್ತರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾನೆ. ಹಸ್ತಿನಾವತಿಯ ಜನಗಳೆಲ್ಲ ನೋಡಿ ನೋಡಿ ತೃಪ್ತಿಯೇ ಆಗ್ತಾ ಇಲ್ವಂತೆ. ಕಂಡಾರ್ ಕಣ್ಣಿಯೇ ಕಂಡಾರ್, ಕಾಲು ಪಾರ್ತಾರ್ ಕಾಲಿಯೇ ಪಾರ್ತಾರ್. ಒಬ್ರು ಕಣ್ಣು ನೋಡಿದ್ರಂತೆ, ಕಣ್ಣಿನಿಂದ ಬಿಡಿಸ್ಕೊಳ್ಳೋಕೆ ಆಗೋಲ್ಲ, ಕೃಷ್ಣನ ಕಣ್ಣನ್ನೇ ನೋಡ್ತಾ ಇದ್ರಂತೆ. ಕಾಲು ನೋಡಿದರು, ಕಾಲನ್ನೇ ನೋಡ್ತಾ ಇದ್ರು. ಕೈ ನೋಡಿದವರು ಕೈಯನ್ನೇ ನೋಡ್ತಾ ಇದ್ರು. ತದೇಕ ಚಿತ್ತವಾಗಿ ತನ್ಮಯವಾಗಿ ಆ ಕೃಷ್ಣನ ಮಂಗಲ ರೂಪವನ್ನು ಹಸ್ತಿನಾವತಿಯ ಜನ ತಮ್ಮ ಕಣ್ಣಲ್ಲಿ ನೋಡಿ ಎಲ್ಲರೂ ಕೂಡ ತೃಪ್ತಿಯನ್ನು ಪಟ್ಕೊಳ್ತಾ ಇದ್ದಾರೆ. ಹತ್ತಿರ ಅರಮನೆ ಹತ್ತಿರ ಬಂದುಬಿಟ್ಟ ಕೃಷ್ಣ. ದುರ್ಯೋಧನ ಸಭೆಯ ಏರ್ಪಾಟನ್ನು ಬೇರೆ ಥರ ಮಾಡಿಸಿದ್ದಾನೆ. ನಿನ್ನೆ ದಿನ ಹಂಸತೂಲಿಕಾ ತಲ್ಪ, ಅದರ ಸುತ್ತ ಋಷಿಗಳು, ಆಮೇಲೆ ರಾಜರು, ಮಂತ್ರಿಗಳು, ಸೇನಾಧಿಪತಿಗಳು. ಇವತ್ತು ಹಂಸತೂಲಿಕಾ ತಲ್ಪವನ್ನು ತೆಗೆಸಿಬಿಟ್ಟ. ಸಾಧಾರಣ ಒಂದು ಚೇರ್ ಹಾಕೋ, ಕೃಷ್ಣನಿಗೆ ಒಂದು ಮರದ ಒಂದು ಮುರುಕಲದ ಕುರ್ಚಿನ ಹಾಕ್ಬಿಟ್ಟು ಋಷಿಗಳನ್ನೆಲ್ಲ ನೀವೆಲ್ಲ ದೂರ ಹೋಗಬೇಕು, ಋಷಿಗಳನ್ನೆಲ್ಲ ದೂರ ಕಳಿಸಿದ್ದಾನೆ. ಮಿಲಿಟರಿ ಜನ ಕಮಾಂಡ್ರುಗಳು ನೀವೆಲ್ಲ ಬನ್ನಿ, ಸಾಲಾಗಿ ಮಹಾದ್ವಾರದಿಂದ ನನ್ನ ಸಿಂಹಾಸನದವರೆಗೆ ಎರಡೂ ಕಡೆ ಮಿಲಿಟರಿ ಕಮಾಂಡ್ರುಗಳು, ದಳಪತಿಗಳು, ದಂಡನಾಯಕರು ನೀವೆಲ್ಲ ಸಶಸ್ತ್ರರಾಗಿ ಇಲ್ಲೆಲ್ಲ ನೀವೆಲ್ಲ ಕೂತ್ಕೊಳ್ಳಿ. ಮಿಲಿಟರಿ ಜನ ಕೃಷ್ಣ ಬಂದಾಗ ಏಳಬಾರ್ದು, ಪ್ರತ್ಯುತ್ಥಾನ ಮಾಡಬಾರ್ದು, ನಮಸ್ಕಾರ ಮಾಡಬಾರ್ದು, ಸೆಲ್ಯೂಟ್ ಕೊಡಬಾರ್ದು, ಆದಷ್ಟು ಅಗೌರವ ಮಾಡಿ. ಕೃಷ್ಣ ಬಂದಾಗ ಬರಲಿ, ಏನು ಕೆಲಸ ಇದೆಯೋ ಬೊಗಳಲಿ, ಹೋಗಲಿ ಅಂಥೇಳಿ ಮಿಲಿಟರಿ ಜನಕ್ಕೆ ಕವಿ ಹೇಳ್ತಾನೆ, ಸಮರ ಸರ್ವಜ್ಞರುಗಳು ಯುದ್ಧ ವಿಶಾರದರಂತೆ ಅಂಥವರಿಗೆ ಮುಂದುಗಡೆ ಜಾಗ ಮಾಡಿ ಋಷಿಗಳನ್ನೆಲ್ಲ ದೂರ ಹಾಕ್ಬಿಟ್ಟಿದ್ದಾನೆ. ಕೃಷ್ಣ ಬಂದ ಕೂಡಲೇ ಇವರಿಗೆಲ್ಲ ಹೀಗೆ ಏರ್ಪಾಡು ಮಾಡಿದ್ದ. ದುಶ್ಯಾಸನನಿಗೆ, ಅಣ್ಣ ನಾನೇನು ಮಾಡಲಿ ಅಂತ ದುರ್ಯೋಧನ ಪಕ್ಕದ ಸಿಂಹಾಸನದ ಮೇಲೆ ದುಶ್ಯಾಸನ. ಕೃಷ್ಣ ಬರೋವರಿಗೆ ಸುಮ್ಮನೆ ಇರು, ಹತ್ತಿರ ಬಂದಾಗ ಕಾಲ ಮೇಲೆ ಕಾಲು ಹಾಕೋ, ಮೀಸೆ ಮೇಲೆ ಕೈ ಹಾಕೋ. ಕೃಷ್ಣ ಬಂದಾಗ ಅವನನ್ನು ವಕ್ರವಾಗಿ ನೋಡು. ಕೃಷ್ಣನನ್ನು ಆದಷ್ಟು ಅವಮಾನ ಆಗಬೇಕು, ಯಾವ ತರಹದಲ್ಲೂ ಕೂಡ ಮುಖದಲ್ಲಿ ನಗು ಕಾಣಬಾರದು, ಆ ತರಹ ಮಾಡಬೇಕು ನೀನು ಅಂತ ದುಶ್ಯಾಸನಿಗೆ ಟ್ರೈನಿಂಗ್ ಕೊಟ್ಟ. ಮಿಲಿಟರಿಯವರಿಗೆಲ್ಲ ಆರ್ಡರ್ ಕೊಟ್ಟ. ಕೃಷ್ಣ ಬಂದ ಕೂಡಲೇ ಭೀಷ್ಮರು ಓಡೋಡಿ ಹೋದರು. ರಥದ ಮೇಲಿನಿಂದ ರೇಷ್ಮೆಯ ಕರವಸ್ತ್ರವನ್ನು ತಗೊಂಡು ಕೃಷ್ಣನಿಗೆ ಹಸ್ತಲಾಘವವನ್ನು ಕೊಟ್ಟು ರಥದಿಂದ ಕೆಳಗಡೆ ಇಳಿಸಿದರು. ಎಂದು ಗಂಗಾನಂದನನು ನಲವಿಂದ ಕೈಗೊಡೆ ಸುರಗಿರಿಯ ತುದಿಯಿಂದ ಮರಿಮಿಂಜುಗಳ ಮುಗಿಲು ಇಳಿಬಂತೆ ಭೂತಳಕ್ಕೆ ಅಂದು ನೀಲಾಚಲ ನಿಕಾಯದ ಸೌಂದರಾಂಗದ ಕೌಸ್ತುಭಪ್ರಭೆಯಿಂದ ಕಾಂಚನ ರಥವನಿಳಿದ ದಾನವಾರಾತಿ ಗದ್ಯ ಚಾಲ್ಚೋ ನಡಿಯ ಭೀಷ್ಮರು ಹಸ್ತಲಾಘವನ್ನು ಕೊಟ್ಟು ರಥದಿಂದ ಇಳಿಸಿದ್ದಾರೆ. ಸುತ್ತಲೂ ಕೂಡ ಮಿಂಚು, ಒಂದು ಮರಿ ಮೋಡ, ಸಣ್ಣ ಒಂದು ಮೋಡದ ತುಂಡು ಮಿಂಚು ಅದಕ್ಕೆ ಸುತ್ತಕೊಂಡಿದೆ, ಅಂತಹದ್ದು ಇಳೀತು ಅಂತ. ಕೃಷ್ಣನ ಬಣ್ಣ ಮೋಡದಂತೆ ಕಪ್ಪಾದ ಮೋಡ, ಪೀತಾಂಬರ ಉಟ್ಕೊಂಡಿದ್ದಾನೆ, ಅದರ ಜರ್ತಾರಿ ಎಲ್ಲ ಮಿಂಚಿನ ಹಾಗೆ ಹೊಳಿತಾ ಇದೆ. ಒಂದು ಮೋಡದ ಸುತ್ತಲೂ ಕೂಡ ಜರ್ತಾರಿ ಸುತ್ತಿರೋ ಹಾಗಿರುತ್ತೋ ಹಾಗಿದ್ದಂತೆ ಕೃಷ್ಣ. ಅಂತಹ ಕೃಷ್ಣನಿಗೆ ಹಸ್ತಲಾಘವವನ್ನು ಕೊಟ್ಟು ಸುರಗಿರಿಯ ತುದಿಯಿಂದ ಮರಿ ಮಿಂಚುಗಳ
ಮುಗಿಲು ಇಳಿವಂತೆ ಇಳಿದನು. ಸುರಗಿರಿಯ ಆ ರಥ ಗಿರಿ ಇದ್ದಾಗಿದೆ. ಗಿರಿಯ ಮೇಲಿನಿಂದ ಒಂದು ಮೋಡ ಮಿಂಚನ್ನು ಸುತ್ತಕೊಂಡು ಇಳಿದಂತೇನೆ ಕೃಷ್ಣ ಇಳಿದಿದ್ದಾನೆ. ಇನ್ನೇನು ನೆಲದ ಮೇಲೆ ಇಳಿಬೇಕು ಅಂತಂದಾಗ ವಿದುರ ದಾರುಕೇಣ ಸಂಯೋಜಿತ ಮಣಿಪಾದುಕ, ಆ ದಾರುಕ ಇದಾನಲ್ಲ ಕೃಷ್ಣ ಸ್ವಲ್ಪ ತಡಿಯಿಂದ ಇನ್ನೇನು ಭೂಮಿ ಮೇಲೆ ಕಾಲಿಟ್ಟು ಬಿಡ್ತಾನೆ. ಯಾಕೋ ಅಂದ, ನಿಮ್ಮ ಪಾದರಕ್ಷೆ ಕೊಡ್ತೀನಿ ಅಂತ. ಏನು ಇಲ್ಲಿಂದ ಇಲ್ಲಿಗೆ ಪಾದರಕ್ಷೆ ಇಲ್ಲದೆ ಇದ್ದರೆ ಆಗೋಲ್ಲದಿಂದ ಆಗೋಲ್ಲ ಕೃಷ್ಣ. ಸುಯೋಧನ ದುರ್ವಾಸಿತಾಯ ನಗರಭುವ ಸ್ಪರುಶನಂ ಪರಿಹರ್ತು ಕಾಮೇನೇವ. ದುಷ್ಟ ದುರ್ಯೋಧನ ಭಾರಿ ಅಕಾರ್ಯ ಮಾಡಿದ್ದಾನೆ. ಹೆಣ್ಮಕ್ಳಿಗೆಲ್ಲ ಈ ಸಭೆಯಲ್ಲಿ ಅವಮಾನ ಮಾಡಿದ್ದಾನೆ. ಅವನು ಮಾಡದೇ ಇರೋ ಅಕಾರ್ಯವೇ ಇಲ್ಲ. ಇಂತಹ ದುಷ್ಟನ ಭೂಮಿಯಲ್ಲಿ ನಿನ್ನ ಪವಿತ್ರವಾದ ಪಾದವನ್ನು ಇಲ್ಲಿ ಇಡಬಾರದು, ಅದಕ್ಕೋಸ್ಕರ ಚಪ್ಪಲಿ ಹಾಕೊಂಡು ಇಳಿ ಅಂತ ಮಣಿಪಾದಕ್ಕೆ ಸುಯೋಧನ ದುರ್ವಾಸಿತಾಯ. ನಿರ್ಗತ್ಯ ಸುಯೋಧನ ದುರ್ವಾಸಿತಾಯ ನಗರ ಭುವ ಸ್ಪರ್ಶನಂ ಪರಿಹರ್ತು ಕಾಮೇನೇವ ದ್ವಾರಿ ಸವಿನಯಮಾಗತೇನ ದಾರುಕೇನ ಸಂಯೋಜಿತ ಮಣಿಪಾದುಕಃ ಕಿಂಚಿದವನಮಿತ ಪೂರ್ವಕಾಯೇನ ವಿದುರೇಣ ವಿಚೀರ್ಯಮಾನ ಹಸ್ತಾವಲಂಬಃ. ವಿದುರ ಬಂದುಬಿಟ್ಟಿದ್ದಾನೆ. ವಿದುರ ಮೊದಲು ಬಂದುಬಿಟ್ಟಿದ್ದಾನೆ. ರಥ ಬರೋದಕ್ಕಿಂತ ಮೈಯನ್ನು ಬಗ್ಗಿಸ್ಕೊಂಡಿದ್ದಾನಂತೆ, ತಲೆಯನ್ನು ತೆಗೆಸ್ಕೊಂಡಿದ್ದಾನೆ. ಕಿಂಚಿದ ಅವನಮಿತ ಪೂರ್ವಕಾಯೇನ ವಿದುರೇಣ ವಿತೀರ್ಯಮಾನ ಹಸ್ತಾವಲಂಬ. ಕೃಷ್ಣ ಬಾ ಅಂತ ಹೇಳಿ ದಾರಿಯನ್ನು ತೋರಿಸ್ತಾ ವಿದುರ ಮುಂದುಗಡೆ ಕರ್ಕೊಳ್ತಾ ಇದ್ದಾನೆ. ಹೀಗೆ ಅನಂತಭಟ್ಟ ಅಂತ ಕವಿ ಇದೇ ಥರ 18 ಪದ್ಯವನ್ನು ಕೃಷ್ಣ ಬರೇ ಇಳಿದಿದ್ದನ್ನೇನೆ 18 ಪದ್ಯದಲ್ಲಿ ವರ್ಣನೆ ಮಾಡ್ತಾನೆ. ಭೀಷ್ಮರು ಹಸ್ತಲಾಘವನ್ನು ಕೊಟ್ಟು ಒಳಗಡೆ ಕರ್ಕೊಂಡ್ರು. ಕೃಷ್ಣ ಆ ಸಭಾ ಮಹಾದ್ವಾರದಲ್ಲಿ ಒಳಗಡೆ ಕಾಲಿಟ್ಟ. ಅಲ್ಲಿಂದ ಶುರುವಾಗಿದೆ. ಮಿಲಿಟರಿ ಜನ, ಕಮಾಂಡರ್ಗಳು, ದಂಡನಾಯಕರು ಸಾಲಾಗಿದ್ದಾರೆ. ಕೃಷ್ಣ ಬಂದಾಗಿ ಹೇಳಬಾರದು, ಗೌರವ ಕೊಡಬಾರದು, ನಮಸ್ಕಾರ ಮಾಡಬಾರದು ಅಂತ ಅಂದಿದ್ದ ದುರ್ಯೋಧನ. ಪಟ 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 ಎದ್ದು ಬಿಟ್ರಂತೆ. ಇಡೀ ಸಭೆನೇ ಎಲ್ಲರೂ ಕೂಡ ಎದ್ದು ಬಿಟ್ರು. ನಮಸ್ಕಾರ ಮಾಡಬಾರದು ಅಂತ. ಆ ಜನಕ್ಕೆ ಅಪ್ಪ ಅಮ್ಮನಿಗೂ ನಮಸ್ಕಾರ ಮಾಡಿ ಗೊತ್ತಿಲ್ಲ. ಸಲ್ಯೂಟ್ ಮಾಡುವಂತಹ ಜನ ಅವರು. ನಮಸ್ಕಾರ ಮಾಡಿಯೇ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಅಂಗರಿಗೆ ನಮಿಸಿದರು. ದೀರ್ಘದಂಡವಾಗಿ ಎಲ್ಲರೂ ಕೂಡ ಮಲಗಿ ಎರಡೂ ಕೈಯನ್ನು ಚಾಚಿ ಕೃಷ್ಣನ ಚರಣದಲ್ಲಿ ಎಲ್ಲರೂ ಕೂಡ ನಮಸ್ಕಾರ ಮಾಡಿದ್ದಾರೆ. ಸಮರಸರು ಅಜ್ಞರುಗಳು ಅಂಗಿಗೆ ನಮಿಸಿದರು. ಸಮರಸರು ಅಜ್ಞರುಗಳು ಅಂಗಿಗೆ ನಮಿಸಿದರು. ಬಹಳೋಲಗದ ಸಂಭ್ರಮದ ಸಿರಿ ತಲೆವಾಗುತ್ತಿದ್ದುದು ನೊಸಲಗೈಗಳಲ್ಲಿ. ಕಮಲನಯನದ ದೇವನೇ, ಕಮಲನಯನದ ದೇವನೇ, ಸಾಕೆ ಮಗೆ ಮಾಡುವುದೇನೆನುತ ತತ್ಕುಮದಿ ಕೌರವನಿಲಿಯದಿದ್ದನು ಸಿಂಹವಿಷ್ಟರ. ಸಮರ ಸರ್ವಜ್ಞರುಗಳು, ಮಿಲಿಟರಿಯ ದಂಡನಾಯಕರು ಎಲ್ಲರೂ ಕೂಡ ಅಂಗರಿಗೆ ನಮಿಸಿದರು. ತಲೆಯ ಮೇಲೆ ಕೈ ಇಟ್ಟುಕೊಂಡು ಕೈ ಮುಗಿದುಬಿಟ್ಟು ಕೃಷ್ಣನ ಚರಣಕ್ಕೆ ನಮಸ್ಕಾರ ಮಾಡಿದ್ದಾರೆ. ಕೃಷ್ಣ ಒಂದೊಂದೇ ಹೆಜ್ಜೆ ಮುಂದೆ ಬರ್ತಾ ಇದ್ದಾನೆ. ಇಡೀ ಸಭೆನೇ ನಮಸ್ಕಾರ ಮಾಡಿಬಿಟ್ಟಿದ್ದಾರೆ. ದುರ್ಯೋಧನ ನೋಡ್ತಾನೆ, ನಾನು ಆರ್ಡರ್ ಮಾಡಿದ್ದೇನು, ಈ ಮಿಲಿಟರಿ ಜನ ಮಾಡಿದ್ದೇನು ಅಂತ ಪಕ್ಕದಲ್ಲಿ ನೋಡ್ತಾನೆ. ದುಶ್ಯಾಸನೂ ಉರುಡಿಬಿಟ್ಟಿದ್ದಾನೆ, ಅವನು ಕೂಡ ನಮಸ್ಕಾರ ಮಾಡಿಬಿಟ್ಟಿದ್ದಾನೆ. ಓಹೋ, ಎಲ್ಲರೂ ನಮಸ್ಕಾರ ಮಾಡಿದರೋ, ಕೃಷ್ಣನಿಗೆ ಪುರಸ್ಕಾರ ಮಾಡಿದರೋ, ನಾನು ಅವನಿಗೆ ಅಗೌರವವನ್ನು ಮಾಡ್ತೇನೆ ಅಂಥೇಳಿ ಸಿಂಹಾಸನದ ಮೇಲೆ ಕಾಲ ಮೇಲೆ ಕಾಲ ಹಾಕ್ಕೊಂಡು ಮೀಸೆಯ ಮೇಲೆ ಕೈಯನ್ನು ಇಟ್ಕೊಂಡು ಗತ್ತಾಗಿ ಕೂತ್ಕೊಂಡಂತೆ. ಕಮಲನಯನದ ದೇವನೇ,
ಕೃಷ್ಣನ ಕಣ್ಣು ಸರಿ ಇಲ್ಲ, ಒಂದು ಕಣ್ಣು ಕಮಲ, ಇನ್ನೊಂದು ಕಣ್ಣು ಒಂದು ಸರಿಯಾದ ಕಣ್ಣು, ಒಂದು ಹೂಗಣ್ಣು ಅಂತ. ಹೂಗಣ್ಣು ಅಂದರೆ ಕಣ್ಣು ಕೆಟ್ಟೋಗಿದೆ ಅರ್ಥ. ಪಾಂಡವರ ಕಡೆಗೆ ಒಳ್ಳೆ ಕಣ್ಣು, ಕೌರವರ ಕಡೆಗೆ ಕೆಟ್ಟ ಕಣ್ಣು. ಒಂದು ಸರಿ ಇಲ್ಲದೆ ಇರೋ ಮನುಷ್ಯ ಕೃಷ್ಣ, ಪಾರ್ಶಿಯಾಲಿಟಿ ಇರೋ ಮನುಷ್ಯ, ಕಮಲನಯನದ ದೇವನೇ, ಇವನಿಗೆ ನಾನು ಗೌರವ ಕೊಡಬೇಕೆ? ಕೊಡೋರಿಲ್ಲ ಅಂತ ಹೇಳಿ ದುಷ್ಟ ಬುದ್ಧಿಯ ಕೌರವ ಕಾಲ ಮೇಲೆ ಕಾಲ ಹಾಕ್ಕೊಂಡು ಅಟ್ಟಹಾಸದಿಂದ ಕೂತ್ಕೊಂಡ. ಕೃಷ್ಣ ನೋಡ್ದ, ಇಡೀ ಎಲ್ಲರೂ ಕೂಡ ಗೌರವ ಕೊಟ್ಟಿದ್ದಾರೆ, ಇವನೊಬ್ಬ ಅಹಂಕಾರ ಪಡ್ತಾನಲ್ಲ ಅಂಥೇಳಿ ಕೃಷ್ಣ ಬರೀ ನಾವು ನೋಡೋ ಹಾಗೆ ನವಲು ಗರಿಯನ್ನು ಸಿಕ್ಕಿಸ್ಕೊಂಡಿರುವ ಗೋಪಾಲಕೃಷ್ಣ ಮಾತ್ರ ಅಲ್ಲ, ಅವನು ಬ್ರಹ್ಮಾಂಡ ನಾಯಕ. ಅವನ ಉದರದಲ್ಲಿ ಅತಳ ವಿತಳ ಸುತಳ ಪಾತಾಳ ತಳಾತಳ ರಸಾತಳ ಮಹಾತಳಗಳು, ಭೂಲೋಕ ಭುವಲ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕಗಳು ಅಷ್ಟೂ ಕೂಡ ಅವನ ಉದರದಲ್ಲಿದೆ. ಬ್ರಹ್ಮಾಂಡ ನಾಯಕ, ಬ್ರಹ್ಮಾಂಡದ ಭಾರವೇ ಬಾ ಅಂತ ಅಂದಿರಬಹುದು. ಕಾಲಿನಿಂದ ಅಂಗುಷ್ಟದಿಂದ ನೆಲವನ್ನು ಒಂದು ಸಾರಿ ಒತ್ತು ಬಿಟ್ಟ. ಒತ್ತೋಣ. ಸೆಣಸು ಸೇರದ ದೇವನಿದಿರಲಿ ಮಣಿಯದಾದನ ಕಾಣುತ್ತವೆ, ಧಾರುಣಿಯ ನೊದ್ದಿದನು ಅಂಗುದದ ತುದಿಯಿಂದ ನಸುನಗುದ, ಮಣಿಖಚಿತ ಕಾಂಚನದ ಪೀಠದ ಗೊಣಸು ಮುರಿದುದು, ಮಣಿಖಚಿತ ಕಾಂಚನದ ಪೀಠದ ಗೊಣಸು ಮುರಿದುದು, ಮೇಲೆ ಸುರಸಂದನಿಗಳಾಯನೆ ಕವಿದು ಬಿದ್ದನು ಹರಿಯ ಚರಣದಲ್ಲಿ. ಇನ್ನು 2 ಪದ್ಯದೊಂದಿಗೆ ಕರ್ತವ್ಯವನ್ನು ಮುಗಿಸ್ತೇವೆ. ಕೃಷ್ಣನಿಗೆ ಅಹಂಕಾರ ಪೆಡಸು ಸೇರೋರಿಲ್ಲ. ಕೃಷ್ಣ ತನ್ನ ಬ್ರಹ್ಮಾಂಡ ನಾಯಕನ ಭಾರವನ್ನು ಬಿಡೋಣ, ಕೌರವನ ಸಿಂಹಾಸನದವರೆಗೂ ಕೂಡ ಭೂಮಿ ಕುಸ್ತೋಗ್ಬಿಡ್ತು. 16 ಸೋಪಾನ ಇದೆ, ಅದರ ಮೇಲೆ ದುರ್ಯೋಧನ ಕೂತ್ಕೊಂಡಿದ್ದಾನೆ. ಮುಂದುಗಡೆ 2 ಸಿಂಹಗಳಿದೆ, ಸಿಂಹಗಳ ಕಾಲು ಸಿಂಹಾಸನವನ್ನು ಹೊತ್ತಿದೆ. ಆ ಮುಂದಿನ ಕಾಲು ಕಡೆ ಭಾಗದವರೆಗೂ ಭೂಮಿ ಕುಸ್ತು ಬಿಡ್ತು. ಸಿಂಹಾಸನದ ಮುಂದಿನ 2 ಕಾಲು ಕುಸ್ತು ಬಿಟ್ಟು ತಗ್ಗಿನಲ್ಲಿ ಉಳಿದು ಬಿಡ್ತು. ಇಡೀ ಪೀಠವೇನೆ ವಾಲು ಬಿಡ್ತು. ಮೇಲಿನಿಂದ 16 ಮೆಟ್ಲಿನಿಂದ ದುರ್ಯೋಧನ ದಡ 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 ಉರುಡಿದವನು ಕೃಷ್ಣ ಅಲ್ಲಿದ್ದಾನೆ, ಅಲ್ಲಿವರೆಗೂ ಉರುಡ್ತಾ ಹೋಗಿ ಕೃಷ್ಣನ ಕಾಲು ತಡೆದು ಬಿಟ್ಟು ಅಲ್ಲಿ ನಿಂತ್ಕೊಂಡಂತೆ. ಕೃಷ್ಣ ಅವನ ಕೈಯನ್ನು ಹಿಡಿದು ಬಿಟ್ಟು ಎತ್ತುತ್ತಾ ಇದ್ದಾನೆ. ಕೌರವ, ನಿನಗದೆಷ್ಟು ಪ್ರೀತಿಯೋ, ಅದೆಂತಹ ಗೌರವವನ್ನು ತೋರಿಸ್ತಾ ಇದೆಯೋ. ತಿರುಪತಿಯಲ್ಲಿ ಮಳೆ ಉರುಡ್ತಾರಲ್ಲ ಹಾಗೆ ಮಾಡಿಬಿಟ್ಟಿಯಲ್ಲೋ ಕೌರವ. ಅಲ್ಲ, ದ್ವಾರಕಾ ನಗರದಿಂದ ನಿಮ್ಮ ಮನೆಯವರೆಗೆ ಬಂದಿದ್ದೀನಿ, ವಿದುರನ ಮನೆಯಿಂದ ನಿಮ್ಮ ಅರಮನೆಯವರೆಗೆ ಬಂದಿದ್ದೇನೆ, ಅರಮನೆ ಮಹಾದ್ವಾರಕ್ಕೆ ಬಂದಿದ್ದೀನಿ. ಇನ್ನು 2 ಹೆಜ್ಜೆ ನನಗೆ ಸಿಂಹಾಸನದ ಹತ್ರ ಬರೋರು ಕಷ್ಟವಾಗಿತ್ತೆ. ಅಲ್ಲೇ ಬಂದು ಹರಸುತ್ತಿದ್ದೆವು, ಅಲ್ಲೇ ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ದೆ. ಅಲ್ಲಿಂದ ಇಲ್ಲಿಗೆ ಉರುಡ್ಕೊಂಡು ಬಂದುಬಿಟ್ಟು ನಮಸ್ಕಾರ ಮಾಡಿಬಿಟ್ಟಿಲ್ಲೋ ಕೌರವ ಅಂಥೇಳಿ ಕೌರವನನ್ನು ಕೃಷ್ಣ ಎತ್ತುತ್ತಾನೆ. ಎತ್ತಿದ ಮೇಲೆ ಯಾಕೆ ಹೀಗೆ ಮಾಡಿದೆ ಕೌರವ? ಕೃಷ್ಣ, ನಿನಗೋಸ್ಕರ ನಿನ್ನೆ ಕೋಟಿಗಟ್ಟಲೆ ಸವಸಿದ್ದೆ. ನಿನಗೋಸ್ಕರ ವಿಶೇಷವಾದ ಪಕ್ವಾನ್ನಗಳು, ಅಡುಗೆಗಳು, ಉಡುಗೊರೆಗಳು ಬೇಕಾದ್ದನ್ನು ಮಾಡಿಸಲೆ ಯಾವುದಕ್ಕೂ ಕೂಡ ನೀನು ಬರದೆ ಇಡೀ ರಾಜ್ಯಕ್ಕೆ, ಬೊಕ್ಕಸಕ್ಕೆ ಬೇಕಾದಷ್ಟು ನಷ್ಟವನ್ನು ನೀನು ಮಾಡಿಬಿಟ್ಟೆ. ನಮ್ಮ ಮನೆಗೆ ಬರದೆ ತೊತ್ತಿನ ಮಗನ ಮನೆಯಲ್ಲಿ ಉಂಡಿರಿ. ವಿದುರನನ್ನು ಈ ಮಾತಿನಿಂದ ಕರೀತಾನೆ. ನಮಗದನ್ನೆಲ್ಲ ಹೇಳೋದಕ್ಕೆ ಅವಕಾಶ ಇಲ್ಲ. ವಿದುರನನ್ನು, ಚಿಕ್ಕಪ್ಪನನ್ನು ಧೂರ್ತ ದುರ್ಯೋಧನ ತೊತ್ತಿನ ಮಗನ ಮನೆಯಲ್ಲಿ ಉಂಡಿರಿ. ದಾಸಿಯ ಮಗನ ಮನೆಯಲ್ಲಿ, ತೊತ್ತಿನ ಮಗನ ಮನೆಯಲ್ಲಿ ಉಂಡಿರಿ ನೀವು ಅಂತ ನೋಡ. ವಿದುರನಿಗೆ ಎಲ್ಲಿತ್ತೋ ಏನೋ ಸಿಟ್ಟು. ವಿದುರ ತಕ್ಷಣವೇನೆ, ನಾನು ತೊತ್ತಿನ ಮಗ ಅಲ್ಲವೇನೋ? ನೀನು ಯಾರ ಮಗ? ನಿಮ್ಮ ಹಳೆಯ ಅಮ್ಮ ಯಾರು ಕೇಳ್ಕೊಂಬ. ಕಡು ಮುನ್ನಿಸಿನಲ್ಲಿ
ಕಡುಮುಳಿಸಿನಲಿ ಭೀಮ ನಿನ್ನಯ ತೊಡೆಗಳನ್ನು ಕಡಿವ ಸಮಯದೊಳು ತಡೆದು ನಿನ್ನನು ಕಾಯಬೇಕೆಂದು ಉಳುಕಿದೆನು ಧನುವ ಕೆಡೆ ನುಡಿಸಿಕೊಂಡಿನ್ನು ಕಾವೆನೇ ಕೆಡೆ ನುಡಿಸಿಕೊಂಡಿನ್ನು ಕಾವೆನೆ ನುಡಿದು ಫಲವೇನೆನುತ ವಿದುರನು ಹಿಡಿದ ಬಿಲ್ಲನು ಮುರಿದನು ಆ ಕುರುರಾಯ ಬೆಳಗಾಯೇ. ಮಂಗಳೋಷ ತೊಟ್ಟಿನ ಮಗನ ಮನೆಯಲ್ಲಿ ಉಂಡಿರಿ ಅಂತ ಅಂದಾಗ ವಿದುರನಿಗೆ ಸಂಕಟ ಹೆಚ್ಚಾಗಿ, ಕೌರವ ಇದೇ ಕೈಯಲ್ಲಿ ನಿನ್ನನ್ನು ಸಾಕಿದ್ನಲ್ಲೋ, ಹುಟ್ಟಿದ ಕೂಡಲೇ ಕತ್ತೆ ಹಾಗೆ ಅರಚಿಬಿಟ್ಟೆ, ನಿಮ್ಮಪ್ಪ ತಿಪ್ಪೆಗುಂಡಿಗೆ ಎಸ್ಬಿಡ್ರಿ ಅಂತ ಹೇಳ್ದ. ಅಂತಹದರಲ್ಲಿ ನಿನ್ನ ಕಾಪಾಡಿ ರಕ್ಷಣೆ ಮಾಡಿದೆ. ಇದೇ ತೊಡೆಯ ಮೇಲೆ ಮಲಗಿಸ್ರೆ, ಇದೇ ಕೈಯಿಂದ ನಿನಗೆ ಹಾಲನ್ನು ಕೊಟ್ಟೆ, ಹಣ್ಣನ್ನು ಕೊಟ್ಟೆ, ಸಾಕಿದೆ. ಸಾಕಿದ್ದಕ್ಕೆ ನಾನು ತೊತ್ತಿನ ಮಗ ಅಲ್ವೇ ಅಂಥೇಳಿ ಸಂಕಟದಿಂದ ಹೇಳ್ತಾ ಒಂದು ಬಿಲ್ಲಿತ್ತಂತೆ ವಿದುರನ ಹತ್ರ. ನಿನ್ನನ್ನು ಭೀಮ ತೊಡೆ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಒಂದು ಸಾರಿ ಭೀಮನಿಂದ ಕಾಪಾಡಿಬಿಡ್ತೇನೆ. ಭೀಮನ ಗದೆಯ ಮುಂದೆ ನನ್ನ ಧನಸ್ಸನ್ನು ಒಡ್ಡಿ ನಿನಗೆ ಆಗುವ ಆಘಾತವನ್ನು ಒಂದು ಸಾರಿ ಕಾಪಾಡಬೇಕು ಅಂತ ಇಟ್ಟಿದ್ದೆ. ನಾನು ತೊತ್ತಿನ ಮಗ ಅಲ್ವೇ, ಹಾಳಾಗಿ ಹೋಗು. ಧನಸ್ಸನ್ನು ಮುರಿದು ವಿದುರನ ಮೇಲೆ, ವಿದುರ ದುರ್ಯೋಧನನ ಮೇಲೆ ಮುರಿದು ಎಷ್ಟು ಬಿಟ್ಟ. ನಾನು ತೊತ್ತಿನ ಮಗ, ನೀನು ಯಾರ ಮಗ? ನಿಮ್ಮ ಹಿಂದಿನ ಅಮ್ಮ ಯಾರು? ಧೃತರಾಷ್ಟ್ರನಿಗೆ ಮದುವೆ ನಿಶ್ಚಯವಾಗುತ್ತೆ. ಜಾತಕ ನೋಡ್ತಾರೆ. ಜಾತಕ ನೋಡಿದಾಗ ಇವನಿಗೆ ಸಣ್ಣ ವಯಸ್ಸಿನಲ್ಲಿ ಪತ್ನಿ ವಿಯೋಗ ಆಗುವಂಥ ಯೋಗ ಇದೆ ಅಂತ ಅಂದ್ಬಿಡ್ತಾರೆ. ಒಂದು ಉಪಾಯ ಮಾಡಿ ಆ ಮಂತ್ರಿಗಳು, ಹಾಗಾದರೆ ಇವನಿಗೆ ಪತ್ನಿ ವಿಯೋಗ ಆಗೋದಾದರೆ ಈಗಲೇ ವಿಯೋಗ ಮಾಡಿಸ್ಬಿಡೋಣ ಅಂತ ಒಂದು ಆಡನ್ನು ತಂದು ಆಡಿಗೂ ಧೃತರಾಷ್ಟ್ರನಿಗೂ ಮದುವೆ ಮಾಡಿಸ್ಬಿಡ್ತಾರೆ. ವಿಧಿವತ್ತಾಗಿ ಮಂತ್ರವತ್ತಾಗಿ ಹಾರ ಹಾಕಿಸಿ ಮದುವೆ ಮಾಡಿಸ್ಬಿಡ್ತಾರೆ. ಆಡು ಎಷ್ಟಿರುತ್ತೆ? ಒಂದು 10 ವರ್ಷ ಇರುತ್ತೆ, 15 ವರ್ಷ ಇರ್ಬೋದು. ಆಡನ್ನು ಓಡಿಸ್ಬಿಟ್ರು. ಆಮೇಲೆ ಗಾಂಧಾರಿಗೆ ಮದುವೆ ಆಗಿತ್ತು. ನಾನು ತೊತ್ತಿನ ಮಗ, ನೀನು ಯಾರ ಮಗ? ನಿಮ್ಮ ಅಪ್ಪನ ಹಿಂದಿನ ಹೆಂಡತಿ ಆಡೋ ಗಾಂಧಾರಿಯೋ ಯಾರು ಹೇಳು ಅಂತ ಅದನ್ನು ಕೆಣಕಿ ವಿದುರ ಮಾತಾಡಿ ಹಾಳಾಗಿ ಹೋಗುವಂಥ ಧನಸ್ಸನ್ನು ಮುರಿದು ಬಿಡ್ತಾನೆ. ಮುರಿದು ಬಿಟ್ಟು ಸರಿ, ಮರುದಿನ ಕೃಷ್ಣ ಈ ಏರ್ಪಾಡುಗಳೆಲ್ಲ ಆಗಿದ್ದು ಇದಕ್ಕೇನೆ. ಈ ಧನಸ್ಸಿದ್ರೆ ನಾಳೆ ಭೀಮನ್ ತಡಿತಾನೆ ವಿದುರ. ಈ ಧನಸ್ಸನ್ನು ತೆಗಿಬೇಕು. ಅದಕ್ಕೋಸ್ಕರವೇ ವಿದುರನ ಮನೆಯಲ್ಲಿ ಊಟ ಮಾಡಿ ಸಿಟ್ಟು ಬರೋ ಹಾಗೆ ಮಾಡಿ, ದುರ್ಯೋಧನ ಹೇಳೋ ಹಾಗೆ ಮಾಡಿ, ಅವರಲ್ಲಿರುವಂಥ ಧನಸ್ಸು ಅನ್ನುವಂಥ ಒಂದು ಆಟಮ್ ಬಾಂಬನ್ನು, ಒಂದು ಹೈಡ್ರೋಜನ್ ಬಾಂಬನ್ನು ಕೃಷ್ಣ ಹಾಳು ಮಾಡಿ ಅಲ್ಲಿಂದ ಹೊರಟ. ಮರುದಿನ ಕೃಷ್ಣ ಸಭೆಗೆ ಬರ್ತಾನೆ. ನಾಳೆ ಸಭೆಯಲ್ಲಿ ಬಂದು ಕೃಷ್ಣ ಮಾತಾಡ್ತಾನೆ. ಒಳ್ಳೆ ಬೆಳದಿಂಗಳು ಸೂಸುವ ಹಾಗೆ ಕೃಷ್ಣ ಮಾತಾಡ್ತಾನೆ. ಕೃಷ್ಣನ ಮಾತನ್ನು ಕೇಳೋದಕ್ಕೆ ನೀವು ಯಾರೂ ಕೂಡ ತಪ್ಪಿಸ್ಕೊಳ್ಳದೇನೆ ಎಲ್ಲ ಬರಬೇಕು. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆದರಿಸಿ ಭಾರತದೊಳು ಒಂದಕ್ಷರವ ಕೇಂದರಿಗೆ ಚೂರು ತಪ್ಪು ಹೇಳ್ಬಿಟ್ಟೆ. ಗಾಂಧಾರಿಗೆ ವೈಧವ ಯೋಗ ಇರುತ್ತೆ. ಗಾಂಧಾರಿಗೇನೆ ಆಡನ್ನು ಕೊಟ್ಟು ಮದುವೆ ಮಾಡೋದು, ಧೃತರಾಷ್ಟ್ರನಿಗೆಲ್ಲ. ಗಾಂಧಾರಿಗೇನೆ ಒಂದು ಆಡನ್ನು ತಂದು ಮದುವೆ ಮಾಡಿಬಿಡ್ತಾರೆ. ಆಡು ಹೋಗ್ಬಿಡುತ್ತೆ. ಆಮೇಲೆ ಅದೇ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಅಮ್ಮನ ಗಂಡ ಆಡೋ ಧೃತರಾಷ್ಟ್ರದೋ ಅಂತ ಕೇಳ್ತಾನೆ.
ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.